ಧನಂಜಯ್ ಅವರನ್ನ ಬಿಟ್ರೆ ನಿಮ್ 3 ಜನದಲ್ಲಿ ನೀವು ಕೋಟಿ ನೋಡಿದೀರ ಹಾಗಾದ್ರೆ? ಅಪ್ಪನ್ನ ಜೇಬಿಂದ ದುಡ್ಡು ಕದ್ದಿದ್ದು ಸಣ್ಣ ಪುಟ್ಟ ಮಾಡಿಲ್ಲ ಅಂದ್ರೆ ಚೈಲ್ಡ್ಹುಡ್ ಕೌಂಟ್ ಆಗಲ್ಲ. ಏನೋ ನಿಮ್ಮ ಮದುವೆ ಮಾಡ್ಲಿಕ್ಕೆ ಹೋಗೇನೋ ಅವ್ರು ತುಂಬಾ ಸಾಲ ಮಾಡ್ಕೊಳ್ತಾರೆ ಅಥವಾ ಬಹಳಷ್ಟು ಕಷ್ಟ ಪಡ್ತಾರೆ. ತುಂಬಾ ಬುದ್ಧಿ ಉಪಯೋಗಿಸಿದೀರಾ ನೀವು. ಮೋಸ್ಟ್ ವೆಲ್ಕಮ್ ಆ ಥರ ಎಫರ್ಟ್ಸ್ ಹಾಕಿ ಅಸಂಪ್ಷನ್ಸ್ ಇಟ್ಸ್ ನೈಸ್ ಟು ನೋ. ಅಂಡ್ ವೆನ್ ಯುವರ್ ಅಸಂಪ್ಷನ್ಸ್ ಆರ್ ನಾಟ್ ರೈಟ್ ಅಲ್ವಾ, ಅವಾಗ ನಮಗ್ ಖುಷಿ ಆಗತ್ತೆ. ರಂಗಣ್ಣ ರೋಸರಿಗೆ ಹೊಡೆಯೋ ಸೀನ್ ಇದೆಯಲ್ಲ, ಅದು ಸಿನಿಮಾದಲ್ಲಿ ಅದಕ್ಕೆ ಕಾರಣ ಕೂಡ ನೀವೇ ಆಗಿರ್ತೀರಾ. ಬಿಡಿಸ್ಬಿಡಿ, ಇವಾಗ್ಲೇ ಹೇಳ್ಬಿಡ್ತೀನಿ ಕುತ್ಕೊಂಡು. ನಾನು ಮಾತಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ, ಏನು ಕೇಳಿಸ್ತಿಲ್ಲ ತಾಯಿ, ಸ್ವಲ್ಪ ಜೋರಾಗಿ ಮಾತಾಡು. ಪಿಚ್ಚಲ್ಲಿ ಆ ಸೌಂಡ್ ಅವನು ಸರ್ ಏನು ಕೇಳಿಸ್ತಿಲ್ಲ ಸರ್. ನಮ್ಮ ಮನ್ಸು ಒಳ್ಳೇದ್ ಮಾಡಿದ್ರೆ. ಸೊ ಇವನ್ ಜೊತೆ ಇದ್ದು ನಾನು ಅಲ್ಪ ಸ್ವಲ್ಪ ಒಂದು ಮಧ್ಯದಲ್ಲಿ ಡೈಲಾಗ್ ಇವಾಗ ಹೊಡೆದೆ. ನಗಾಡ್ಬೇಕು ನಾವೆಲ್ಲ. ಚೋಕ್ ಮಾಡಿದ್ರು ಅವರು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಕಳ್ಳ ಇದ್ದಾನೆ. ಇದು ಹೇಳ್ಬಿಟ್ಟು ಮುಗಿಸ್ಬಿಡ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಬೆಂಗಳೂರಂತಹ ಸಿಟಿನಲ್ಲಿ ಯಾರಿಗೂ ಸುಳ್ಳು ಹೇಳ್ದೇನೆ, ಯಾರಿಗೂ ಅನ್ಯಾಯ ಮಾಡ್ದೇನೆ ನ್ಯಾಯವಾದ ರೀತಿಯಲ್ಲಿ 1 ಕೋಟಿ ಸಂಪಾದನೆ ಮಾಡಬಹುದಾ ಅನ್ನುವಂತಹ ಪ್ರಶ್ನೆಗೆ ಜೂನ್ 14ನೇ ತಾರೀಕು ಡಾಲಿ ಧನಂಜಯ್ ಅವರು ಕೋಟಿಯಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸದ್ಯಕ್ಕೆ ಈ ಕೋಟಿ ಫ್ಯಾಮಿಲಿಯಿಂದ ನಚ್ಚಿ, ನವಮಿ ಮತ್ತು ಮಹತಿ ಅವರಿದ್ದಾರೆ. ಅವರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಶೋ 3 ಜನಕ್ಕೂ ಕೂಡ. ಥ್ಯಾಂಕ್ ಯು. ಸೊ ಹೇಗಿದ್ದೀರಾ? ಹೇಗೆ ನಡೀತಾ ಇದೆ ಪ್ರಮೋಷನ್ಸ್ ಎಲ್ಲ? ಸೂಪರ್ ಆಗಿದ್ದೀವಿ. ಇಂಟರ್ವ್ಯೂ ಮೇಲೆ ಇಂಟರ್ವ್ಯೂ ಕೊಟ್ಟು ನಿದ್ದೆ ಎಲ್ಲ ಬಿಟ್ಟು ವಿ ಆರ್ ವೇಟಿಂಗ್ ಸಿನಿಮಾ ರಿಲೀಸ್ಗೆ. ಕಂಟಿನ್ಯೂ ನಡೀತಾ ಇದೆ, ತುಂಬಾ ಚೆನ್ನಾಗಿ ನಡೀತಾ ಇದೆ. ಈಗ ನಿಮ್ 3 ಜನದಲ್ಲಿ ಸೀನಿಯರ್ ಯಾರು ಇನ್ ಟರ್ಮ್ಸ್ ಆಫ್ ಲೈಕ್ ಅಂದ್ರೆ ಕರಿಯರ್ ಅಂತ ನೋಡೋದಾದ್ರೆ, ಸಿನಿಮಾ ಅಂತ ನೋಡೋದಾದ್ರೆ? ಆಕ್ಚುಲಿ ಅವನೇ ಐ ಥಿಂಕ್ ನಾನ್ ಅನ್ಸುತ್ತೆ. ನೀವೇ ಫಸ್ಟ್ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ಕೊಂಡು ಫೀಚರ್ ಫಿಲ್ಮ್ ಮಾಡ್ಕೊಂಡು ಬಂದಿದ್ದು ನಾನು. ಸೊ ಆ ಕಾಂಟೆಕ್ಸ್ಟ್ ಅಲ್ಲಿ. ಸೊ ಹಾಗಾದ್ರೆ ಈಗ ಧನಂಜಯ್ ಅವರನ್ನ ಬಿಟ್ರೆ ನಿಮ್ 3 ಜನದಲ್ಲಿ ನೀವು ಕೋಟಿ ನೋಡಿದೀರಾ ಹಾಗಾದ್ರೆ? ಹೌದೌದು. ಈಗ ಈ ಶಾರ್ಟ್ ಸಿನಿಮಾ ಆದ್ಮೇಲೆ ನೋಡ್ಬೋದು. ಸಿನಿಮಾ ಆದ್ಮೇಲೆ ಓಕೆ. ಐ ಹೋಪ್. ಅಂದ್ರೆ ಜಸ್ಟ್ ಇನ್ನು ಲ್ಯಾಕ್ಸ್ ಅಲ್ಲೇ ಇದೆ ಹಾಗಾದ್ರೆ. ಸಮ್ 99 ಲ್ಯಾಕ್ಸ್ ಎಲ್ಲ ಲಾಸ್ಟ್ ಪಾಯಿಂಟ್ 1 ರೂಪಾಯಿ ಕಮ್ಮಿ, ಕೋಟಿಗೆ 1 ರೂಪಾಯಿ ಕಮ್ಮಿ. ಕೊಟ್ಬಿಡಿ ನೀವೇ ನನಗೆ ಚೆಕ್ಕಲ್ಲಿ ಬರ್ದ್ಬಿಟ್ಟು. ಖುಷಿಯಾಗಿತ್ತು, ಗೊತ್ತಿಲ್ಲ ನಾನು. ಬಟ್ ಆದ್ರೆ ತುಂಬಾ ವೆಯ್ಟ್ ಮಾಡಿಸಿದ್ರಿ ನಮ್ಮನ್ನ ನೀವು. ಆಕ್ಚುಲಿ ನಾವು ಬಂದು ಸೆಟಪ್ ಮಾಡ್ಕೊಳ್ಳೋದಕ್ಕ ಅದಕ್ಕೆ ವೆಯ್ಟಿಂಗ್ ಚಾರ್ಜ್ ಅಂತ ಏನಾದ್ರು ನಮ್ಗೆ ಸಿಗುತ್ತಾ? ಕೋಟಿ ಅಂತ ಅಂದ್ರೆ ಹೆಸರಿಟ್ಟು ಹೇಗೆ ಅಂತ? ವೇಟಿಂಗ್ ಚಾರ್ಜ್ ನಿಮ್ಗೆ ಇದಕ್ಕೆ ಚಾರ್ಜ್ ಕೊಟ್ಟಿರ್ತಾರಲ್ಲ ಈ ಪ್ರಮೋಷನ್ಗೆ, ಅದ್ರ ವೇಟಿಂಗ್ ಚಾರ್ಜ್ ಬೇರೆ ಕೊಡ್ಬೇಕಾ? ಎಲ್ಲ GST ಇನ್ಕ್ಲೂಡೆಡ್ ಆಗಿ ಕೊಟ್ಟಿರ್ತಾರೆ ನಿಮ್ಗೆ ಚೆಕ್. 99 lakhs ಅನ್ಸುತ್ತೆ. ಆ ಲೆವೆಲ್ಗೆ ಹಿಟ್ ಆಗ್ಲಿ ನಮ್ಗೆ. ಆಕ್ಚುಲಿ ನಾವು ಆತರ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹಂಗೆ ಚೆಕ್ ಸಿಗ್ಲಿ ನಮ್ಗೆ ಅಂತ. ಓಕೆ, ಸೊ ವೇಟಿಂಗ್ ಚಾರ್ಜ್ ನೋಡಿ ಯೋಚನೆ ಮಾಡಿ. ನಾವು ಈ ಇಂಟರ್ವ್ಯೂ ಮುಗಿಸಿ ಹೋಗುವ ಮೊದಲು ಏನ್ ಕೊಡ್ಬೋದು ಅಂತ ಥಿಂಕ್ ಮಾಡಿ ನೋಡಿ. ನೋಡ ಓಕೆ, ಒಂದು ಟಿಕೆಟ್ ಕೊಡ್ಸೋಣ ನಮ್ಮ ಸಿನಿಮಾ. ಬಟ್ ಅದು ಯಾವ್ದು ಕದ್ದಿರೋದಾಗಿರ್ಬಾರ್ದು. ಟಿಕೆಟ್ ಬಟ್ ಈಗ ನಿಮಗೆ ಆಕ್ಚುಲಿ ಕಳ್ಳಿ ಪಾತ್ರ ಅಂತ ಹೇಳಿದಾಗ ಹೇಗೆ ಅನ್ನಿಸ್ತು? ಬಿಕಾಸ್ ಇಷ್ಟು ಚಂದದ ಹುಡುಗಿಗೆ ಕಳ್ಳಿ ಪಾತ್ರ, ಅದು ಡಾಲಿ ಧನಂಜಯ್ ಅವ್ರ ಜೊತೆಗೆ ಕೋಟಿ ಅಂತ ಸಿನಿಮಾದ ಹೆಸರು, ಈ ತರದೊಂದು ಪಾತ್ರ ಬಂದು ನಿಮ್ಗೆ ಅಪ್ರೋಚ್ ಮಾಡಿದಾಗ ಪರಮೇಶ್ವರ್ ಸರ್ ಏನ್ ಅನಿಸ್ತು ನಿಮ್ಗೆ? ಸ್ಟಾರ್ಟಿಂಗ್ ಕೇಳಿದಾಗ ತುಂಬಾನೇ ಯುನೀಕ್ ಆಗಿದೆಲ್ಲ, ಅಂದ್ರೆ ಡಿಫ್ರೆಂಟ್ ಆಗಿದೆಲ್ಲ, ಒಂಥರ ಮಜವಾಗಿದೆಲ್ಲ ಕ್ಯಾರೆಕ್ಟರ್. ಅಲ್ಲ, ನಾನು ಕಳ್ಳಿ ಅಂತ ನಂಬಿಸ್ಬೋದು ಅಂತ ಅನ್ನಿಸ್ತಾ ನಿಮ್ಗೆ ಪ್ರೇಕ್ಷಕರಿಗೆ? ಹಾ, ಆದ್ರೆ ನಮ್ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ. ಮುಂಚೆ ಕಳ್ತನ ಅಭ್ಯಾಸ ಇದೆ, ಇನ್ನೆಟಾಗ ಆ ಒಂದು ಟ್ರೈಟ್ ಇದೆ ಆಕ್ಚುಲಿ ಒಳಗಡೆ. ಹಾಗಾದ್ರೆ ಸಣ್ಣ ಪುಟ್ಟ ಕಳ್ತನ ಎಲ್ಲರೂ ಮಾಡಿರ್ತಾರೆ. ಒಬ್ಬ ಕಳ್ಳ ಇದ್ದಾನೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಸೊ ಟು ಬಿ ಆನೆಸ್ಟ್, ನನಗೆ ತುಪ್ಪ ಅಂದ್ರೆ ತುಂಬಾ ಪ್ರಾಣ. ಸೊ ನಮ್ಮ ಮನೇಲಿ ತುಪ್ಪ ತಂದಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು 4-5 ಸ್ಪೂನ್ಸ್ ಹಂಗೆ ಹಾಕೊಂಡ್ಬಿಡ್ತೀನಿ ಬಾಯಿಗೆ. ಸೊ ನಮ್ಮಮ್ಮ ಉಗ್ತಾ ಇರ್ತಾರೆ ಅದಕ್ಕೆ. ನಾನು ತುಂಬಾ ತಿಂತೀನಿ ಅಂತ ಅವ್ರು ಅದನ್ನ ಇವಾಗ ಔಸ್ಬಿಟ್ಟು ಇಡ್ತಾರೆ. ಸೊ ಮೇ ಬಿ ತುಪ್ಪದ ಕಳ್ಳಿ ಮನೇಲಿ ಇವಾಗ ಮೇ ಬಿ ಚಿಕ್ಕ ವಯಸ್ಸಲ್ಲಿ ಬೇರೆ ಅಂದ್ರೆ ಅಪ್ಪನ್ನ ಜೇಬಿಂದ ದುಡ್ಡು ಕದ್ದಿದ್ದು ಸಣ್ಣ ಪುಟ್ಟ ಆತಲೆ ಅದ್ ಮಾಡಿಲ್ಲ ಅಂದ್ರೆ ಚೈಲ್ಡ್ಹುಡ್ ಕೌಂಟ್ ಆಗಲ್ಲ. ಇದೊಳ್ಳೆ ಕಥೆ ಆಯ್ತಲ್ಲ. ಅಫ್ಕೋರ್ಸ್ ಅಪ್ಪನ ದುಡ್ಡು ಕದಿದ್ದೀನಿ, ಅಮ್ಮನ ದುಡ್ಡು ಕದಿದ್ದೀನಿ. ಅದಲ್ಲ, ತಂಗಿ ಅವಳು ನನ್ ದುಡ್ಡು ಕದಿತಾಳೆ, ಅವಳಿಂದ ಕದ್ದಿದ್ದು. ಅಂದ್ರೆ ನಿಮ್ 3 ಜನದಲ್ಲಿ ಈಗ ನಿಮ್ಮ ಒಂದು ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸ್ ಇಂದ ನೋಡೋದಾದ್ರೆ ಯಾರು ದೊಡ್ಡ ಕಳ್ಳರು ಅಂತ?
ಅಂದ್ರೆ ಇದೇ ತರ ಯಾರು ಜಾಸ್ತಿ ಕದ್ದು ಸಿಗಾಕೊಂಡಿರೋದು ಆ ಥರದ್ದೆಲ್ಲ. ಇವ್ರಿಗೆ ಕದಿಬೇಕು ಅಂತಾನಲ್ಲ, ಇವ್ರು ಆಲ್ರೆಡಿ ಕೋಟೀಶ್ವರರು. ಅಯ್ಯೋ ದೇವ್ರೆ, ಬಿಕಾಸ್ ಅವ್ರ ತಂದೆ ಅವ್ರ ಫಿಲಮ್ ಪ್ರೊಡ್ಯೂಸ್ ಮಾಡ್ಬಿಟ್ರು ಮೊದಲನೇ ಸಿನಿಮಾ. ಎಲ್ರು ಅನ್ಕೊಳೋದು ಹಿಂಗೆ, ಅಂದ್ರೆ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರೆ ಕೋಟಿ ಐತಿ ಅವ್ರ ಹತ್ರ ಅಂತ. ಬಟ್ ಆ ಕೋಟಿ ತರೋದಕ್ಕೆ ಅಲ್ಲಿ ಹಾಕೋದಕ್ಕೆ ಏನೇನ್ ಕಷ್ಟಪಟ್ಟಿದೀವಿ, ಏನೇನಾಗಿದ್ದು ಫ್ಯಾಮಿಲಿ ಮ್ಯಾಟರ್ಸ್ ಅಷ್ಟೇ. ಕದಿಯೋಂತ ಒಂದು ಇದು ಅವಶ್ಯಕತೆ ಬಂದಿಲ್ಲ ಅಲ್ವಾ ಫಸ್ಟ್ ಇಂದಾನೆ ಗೋಲ್ಡನ್ ಸ್ಪೂನ್? ಇಲ್ಲ ಸರ್, ಅಲ್ಲಿ ಸರ್ ನಾನು ನಿಜ ಹೇಳ್ಬೇಕು ಅಂದ್ರೆ ನಮ್ದು ಆಕ್ಚುಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ದು ಹಳ್ಳಿ, ಶಾಮನೂರ್ ಅನ್ನೋ ಹಳ್ಳಿ, ಅದು ಇವಾಗ ಸಿಟಿ ಆಗ್ತಾ ಇರೋದು. ಸೊ ಅಲ್ಲಿ ನೋಡಿದವ್ರಿಗೆ ಹಂಗೆ ಅನ್ಸ್ಬೋದೇನೋ ಗೊತ್ತಿಲ್ಲ ಕೋಟ್ಯಾಧೀಶ್ವರರು ಅಂತ. ಬಟ್ ಇಲ್ಲ, ನಾವು ಇದು ಗೋಲ್ಡನ್ ಸ್ಪೂನ್ ಇಲ್ಲ, ಸಿಲ್ವರ್ ಸ್ಪೂನ್ ಇಲ್ಲ, ಝೀರೋ. ನಮ್ಮ ತಂದೆಯವ್ರು ಆಕ್ಚುಲಿ ಬೇಸಿಕ್ಲಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್, ಮೇಷ್ಟ್ರ ಮಗ ನಾನು. ಎಲ್ಲ ಮೆಲ್ಲಗೆ ಅಂದ್ರೆ ನಾವು ನಮ್ಮ ತಂದೆಯವ್ರು ದುಡ್ಡು ಮಾಡೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಬಂದಿದ್ವಿ. ಅಂದ್ರೆ ಹುಟ್ಟಿದಾಗಿಂದನೂ ಆ ಥರ ಇಲ್ಲ. ಕರೆಕ್ಟ್. ಸೊ ಕದ್ದಿಲ್ಲ ಹಾಗಾದ್ರೆ ಚಿಕ್ಕ ವಯಸ್ಸು? ಕದ್ದಿದ್ದೀನಿ, ಸಣ್ಣ ಪುಟ್ಟ ಅಷ್ಟೇ. ತನುಜ್ ಅವರು? ಒಂದು ಚಿಕ್ಕ ಪುಟ್ಟ ಚಾಕ್ಲೇಟು ಇದು. ಅದು ಆಮೇಲೆ ಈ ಅಂಗಡಿಗಳಲ್ಲೇ ಚಾಕ್ಲೇಟ್ಸು, ಚಿಪ್ಸು, ಅಂದ್ರೆ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ದುಡ್ಡು ಕೊಟ್ರೆ ಟೇಸ್ಟ್ ಬರ್ತಿರ್ಲಿಲ್ಲ, ಅದು ಕತ್ತಿಂದಾಗೆ ಟೇಸ್ಟ್ ಜಾಸ್ತಿ. ಮಜಾ ಬೇರೆ. ಬೇರೆಯವ್ರ ಬಾಕ್ಸ್ ಇಂದೆಲ್ಲ ಕದ್ದು ತಿಂದಿದ್ದು ಅದೆಲ್ಲ ನೆನಪಿದ್ಯಾ ಸ್ಕೂಲ್ ಟೈಮಲ್ಲಿ? ಏನಿಲ್ಲ, ಕೊಡು ಅಂತ ಕೊಡ್ಬೇಕು. ಇಲ್ಲ, ನಾವು ತಿಂದಿದ್ದೀವಿ. ಅಂದ್ರೆ ನಮ್ಮ ಸ್ಕೂಲಲ್ಲಿ ಈ ಏನಾರ ಕೆಲವ್ರ ಮನೇಲಿ ತುಂಬಾ ಚೆನ್ನಾಗಿರೋದೇನೋ ಮಾಡ್ಕೊಟ್ಕೊಂಡ್ಬಿಟ್ರು, ಅವ್ರು ತುಂಬಾ ಕೊಡ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಕೊಟ್ಬಿಡೋರು. ಅಥವಾ ಹಿಂಗ್ ಮಾಡಿದಾರೆ ಅಂತ ಗೊತ್ತಿರ್ತಿತ್ತಲ್ಲ, ಇವತ್ತು ನಾನು ಇದನ್ನ ತಂದಿದ್ದೀನಿ ಲಂಚಿಗೆ ಅಂತ. ಲಂಚ್ ಪೀರಿಯಡ್ ಅಷ್ಟೊತ್ತಿಗೆ ಖಾಲಿ ಆಗ್ಬಿಡೋದು. ಲಂಚ್ ಬಾಕ್ಸ್ ಇಂದ ತುಂಬಾ ಕದ್ದಿದ್ದಾರೆ ನನ್ನ ಸ್ಕೂಲಲ್ಲಿ ಇದ್ದಾಗ. ವೈಟ್ನರು, ಇರೇಸರ್ ಅಪ್ಪ ಅದು ಎಷ್ಟು ತಗೊಂಡ್ರೂ ಅದು ಕಳ್ದೋಗತ್ತೆ. ಅದು ಹೆಂಗೆ ಯಾರು ತಗೋತಾರೆ ಅಂತಾನೆ ಗೊತ್ತಾಗ್ಲಿಲ್ಲ. ನಾನು ರೀಸೆಂಟ್ ಆಗಿ ನನ್ನ ಸ್ಕೂಲ್ ರಿಯೂನಿಯನ್ ಇತ್ತು, ಅವಾಗ ಒಬ್ಬ ಸಿಕ್ಕಿದ ಶ್ರೀಶಾ ಅಂತ. ಅವ್ನು ಹೇಳ್ತಿದ್ದ, ಮೋಕ್ಷ ಜ್ಞಾಪಕ ಇದೆಯಾ ನೀನು ವೈಟ್ನರ್ ಕಳ್ದೋಗಿದ್ದು 5th ಸ್ಟ್ಯಾಂಡರ್ಡ್ ಅಲ್ಲಿ? ಹ್ಞೂ ಹೌದು, ನಾನೇ ಕದ್ದಿದ್ದು. ನಮ್ದು ಸ್ವಲ್ಪ ಬೇರೆ ನಮ್ದು ಸ್ವಲ್ಪ ಬೇರೆ ಕೇಳ್ತೀವಿ ನಾವು. ಮೇ ಬಿ ಸ್ಕೂಲ್ 5th 6th ಮಾತ್ರ ಅಷ್ಟೇ ಏನಪ್ಪ ತಗೊಂಡೋಗಿ, ಮಿಕ್ಕಿದೆಲ್ಲ ಅದಾಗಿದ್ಮೇಲೆ ಪಕ್ಕಕ್ಕೆ ಇಸ್ಕೊಂಡ್ ಬರೀತಿದ್ವಿ. ನಾವು ತಗೊಂಡೇ ಹೋಗ್ತಿರ್ಲಿಲ್ಲ, ಕಂಪಾಸ್ ಬಾಕ್ಸ್ ಇರ್ತಿರ್ಲಿಲ್ಲ ನಮ್ಮ ಹತ್ರ. ಬುಕ್ಸ್ ಅಷ್ಟೇ ಹಿಡ್ಕೊಂಡು ಹೋಗ್ತಿದ್ವಿ, ಯಾಕೆಂದ್ರೆ ಅದಕ್ಕೂ ಹೊಡಿತಾರೆ ಅಂತ ಗೊತ್ತಿತ್ತು. ಪೆನ್ ಪೆನ್ಸಿಲ್ ಎಲ್ಲ ಅಲ್ಲೇ ಪಕ್ಕಕ್ಕೆ ಇಸ್ಕೊಂಡು ಬರೆಯೋದು. ತನುಜಾ ಅವ್ರದ್ದು ಆಕ್ಚುಲಿ ಇದು ಡೆಬ್ಯೂ ಸಿನಿಮಾ. ಇವರಿಬ್ರು ಸೀನಿಯರ್ ಆಕ್ಟರ್ಸ್ ನಿಮ್ಗೆ. ಅಯ್ಯೋ, ವಯಸ್ಸು ಜಾಸ್ತಿ ಮಾಡ್ತಿದಾರಪ್ಪ ಇವರು. ಸೊ ಹೆಂಗಿತ್ತು ಅನುಭವ? ಅಂದ್ರೆ ಹೆಂಗೆ ಹೆದರಿಕೆ ಆಗ್ತಿತ್ತಾ ಇವ್ರ ಜೊತೆಗೆ ಆಕ್ಟ್ ಮಾಡುವಾಗ? ಹೆಂಗೆ ಅಂತ ನಾವು ಫುಲ್ ಎದುರಿಸ್ಬಿಟ್ಟಿದ್ವಿ ಅವಳಿಗೆ. ಮಾತಾಡೋ, ನೀನೇ ಮಾತಾಡೋ. ಲೈಟ್ ಎಲ್ಲಿ ತಗೋಬೇಕು, ಯಾವ ತರ ಡೈಲಾಗ್ ಹೇಳ್ಬೇಕು? ಇಲ್ಲ, ನಾವು ಫುಲ್ ಎದುರಿಸ್ಬಿಟ್ಟಿವಿ. ಅಂದ್ರೆ ನೀವು ಒಂದ್ಸರಿ ಕಂಟಿನ್ಯೂಟಿ ಮಿಸ್ ಮಾಡ್ಬಿಟ್ರೆ ನೀನ್ ಶಾರ್ಟ್ ಹಿಡ್ಕೊನಲ್ಲ, ಕಟ್ ಮಾಡ್ಬಿಡ್ತಾರೆ, ಆ ಥರ ಎಲ್ಲ ಎದುರಿಸ್ಬಿಟ್ಟಿದ್ವಿ. ಇಲ್ಲ, ಆ್ಯಕ್ಚುಲಿ ಇವರಿಬ್ರು ಸಿಕ್ಕಾಪಟ್ಟೆ ಸ್ವೀಟ್ ಪೀಪಲ್. ಸೊ ಹಂಗೆ ಅಮೇಝಿಂಗ್ ಆ್ಯಕ್ಟರ್ಸ್ ಕೂಡ ಇಬ್ರು. ಮೋಕ್ಷ ಅವ್ರ ಜೊತೆ ನನಗೆ ತುಂಬ ಕಡಿಮೆ ಸೀನ್ಸ್ ಆ್ಯಕ್ಚುಲಿ ಸಿಕ್ಕಿದ್ದು ಆ್ಯಕ್ಟ್ ಮಾಡೋಕ್ಕೆ. ಸೊ ನಾ ಹೇಳ್ತಿದ್ದೆ ಅವ್ರಿಗೆ, ಐ ರಿಗ್ರೆಟ್ ಇನ್ನೂ ಸ್ವಲ್ಪ ಆ್ಯಕ್ಟ್ ಮಾಡಬೇಕಿತ್ತು, ಜೊತೆಗೆ ನಮ್ಮ ಸೀನ್ಸ್ ಇರಬೇಕಿತ್ತು ಅಂತ. ಮೇ ಬಿ ಕೋಟಿ 2 ಅಲ್ಲಿ ವಿ ಕ್ಯಾನ್ ಆಸ್ಕ್ ಪರಮ್ ಸರ್ ಜಾಸ್ತಿ ಸೀನ್ಸ್ ಹಾಕಿ. ನಿಮ್ಮ ಮನೆಗೆ ಬಂದವರು ಏನಾದ್ರು ಕದಿಯೋ ತರ ಸೀನ್ ಎಲ್ಲ ಏನಿರುತ್ತೋ ಸ್ಟೋರಿ ಬಗ್ಗೆ. ಬಟ್ ಧನಂಜಯಣ್ಣ, ತಾರಮ್ಮ ಅವರಿಬ್ರು ಅಷ್ಟು ಗ್ರೇಟ್ ಆಕ್ಟರ್ಸ್ ಅಂಡ್ ಅಷ್ಟು ಸೀನಿಯರ್ ಆಕ್ಟಿಂಗ್ ಅಲ್ಲಿ. ಅಂಡ್ ಅವ್ರ ಎಕ್ಸ್ಪೀರಿಯನ್ಸ್ಗೆ ಅವಾಗ ಸ್ವಲ್ಪ ಭಯ ಆಗಿತ್ತು ನನಗೆ, ಅಂದ್ರೆ ಇನಿಷಿಯಲಿ ವರ್ಕ್ಶಾಪ್ ಟೈಮಲ್ಲಿ. ಬಟ್ ವರ್ಕ್ಶಾಪ್ ಅಲ್ಲಿ ಅದೊಂದು ಐಸ್ ಬ್ರೇಕಿಂಗ್ ಸೆಷನ್ ತರ ಇತ್ತು ಅದು ವರ್ಕ್ಶಾಪ್ ನಮ್ಗೆ ಎಲ್ಲರಿಗೂ. ಸೊ ವರ್ಕ್ಶಾಪ್ ನಂತರ ನಮಗೆ ಡೈಲಾಗ್ಸ್ ಎಲ್ಲಾನು ನಮಗೆ ಆರಾಮಾಗಿ ಬರ್ತಿತ್ತು. ಅಲ್ಲಿ ಜಸ್ಟ್ ಹೋಗ್ಬಿಟ್ಟು ವಿ ಜಸ್ಟ್ ಹ್ಯಾಡ್ ಟು ಆಕ್ಟ್ ಅಷ್ಟೇ. ಬಟ್ ಅದು ಸರ್ಟನ್ ಡೇಸ್ ಆದ್ಮೇಲೆ ವಿ ಸ್ಟಾಪ್ ಆಕ್ಟಿಂಗ್, ಬರೀ ಡೈಲಾಗ್ಸ್ ಮಾತ್ರ ಹೇಳ್ತಾ ಇದ್ವಿ. ಬಿಕಾಸ್ ದ ಕನೆಕ್ಷನ್ ಏನಿತ್ತು, ನಾವೇನು ಸ್ಪೆಂಡ್ ಮಾಡ್ತಿದ್ವಿ ಅಣ್ಣನ ಜೊತೆ, ಅಮ್ಮನ ಜೊತೆ, ಇವನ್ ಜೊತೆ. ಸೊ ಇಟ್ ಮೋರ್ ಆಫ್ ದ ಎಮೋಷನ್, ದ ಬಾಂಡ್ ಬಿಕೇಮ್ ನ್ಯಾಚುರಲ್. ಸೊ ನ್ಯಾಚುರಲ್ ಆಯ್ತು, ನಮ್ಮ ಪಾಡಕ್ಕೆ ನಾವು ಇರ್ತಾ ಇದ್ವಿ. ಬಟ್ ಓನ್ಲಿ ಡಿಫ್ರೆನ್ಸ್ ಆರ್ ದ ಓನ್ಲಿ ಥಿಂಗ್ ವಾಸ್ ಪರಮ್ ಸರ್ ಏನ್ ಡೈಲಾಗ್ ಕೊಟ್ಟಿರ್ತಾರೆ ಅದನ್ನ ಹೇಳ್ತಾ ಇದ್ವಿ ಅಷ್ಟೇ. ಸೊ ಅದು ಬಿಟ್ರೆ ದೇ ವರ್ ಆಲ್ ವೆರಿ ಸಪೋರ್ಟಿವ್. ನಾವು ಮದರ್ಸ್ ಡೇಗೆ ಒಂದು ವಿಡಿಯೋ ಬಿಟ್ವಿ ನಮ್ಮ ಟೀಮ್ ಕಡೆಯಿಂದ. ಅದ್ರಲ್ಲಿ ನೀವೆಲ್ಲ ನೋಡ್ಬೋದು ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ. ತುಂಬಾ ಕಮೆಂಟ್ಸ್ ಅದೇ, ತುಂಬಾ ಎಷ್ಟು ನ್ಯಾಚುರಲ್ ಆಗಿದೆ ಅಂತ. ಬಟ್ ಆಕ್ಚುಲಿ ನಾವ್ ಯಾರು ಆಕ್ಟ್ ಮಾಡೇ ಇಲ್ಲ ಆ ಸಂದರ್ಭದಲ್ಲಿ. ಎಲ್ಲ ನಾನು ತನು ಕಾಲ್ ಮಾಡ್ಬಿಟ್ಟು ಸಹ ಹೇಳ್ದೆ, ಎಷ್ಟು ಅಂತ ರಿಯಲ್ ಫ್ಯಾಮಿಲಿ ತರ ಅನ್ಸುತ್ತೆ. ಆಗ ಏನು ಕೂಲ್ಗೆ ಜುಟ್ಟು ಹಾಕೋದು, ಈಗ ಇದು ಕಾಯಿನ್ಸ್ ಜೊತೆ ಆಡೋದು, ಅದೊಂದು ಕಣ್ಣಲ್ಲೇ ಮಾತಾಡೋದು, ಅದು ತುಂಬಾ ಕ್ಲೋಸ್ ಇರೋರ್ ಜೊತೆಗೆ ಮಾತ್ರ ಅದು ಕನೆಕ್ಷನ್ ಬಿಲ್ಡ್ ಆಗೋದು. ಸೊ ಐ ಥಿಂಕ್ ಶೂಟಿಂಗ್ ಮುಖಾಂತರ ಎಲ್ಲರೂ ಒಂಥರ ಒಂದು ಫ್ಯಾಮಿಲಿ, ಒಂದು ಕ್ಲೋಸ್ ಬಾಂಡ್. ಸಿನಿಮಾ ಅಲ್ಲೂ ನೀವು ನೋಡಬಹುದು, ಎಸ್ಪೆಷಲಿ ಫ್ಯಾಮಿಲಿ ಕೋಶನ್ಸ್ ಏನಿರುತ್ತೆ ಸಿನಿಮಾ ಅಲ್ಲಿ. ಬಿಕಾಸ್ ನಾವು ಶೂಟಿಂಗಲ್ಲಿ ಇದ್ದಿದ್ದು ಅದೇ ಟೈಮಲ್ಲಿ ಮಾತ್ರ. ಸೊ
ಎವ್ರಿಥಿಂಗ್ ಇಸ್ ವೆರಿ ನ್ಯಾಚುರಲ್ ಆ್ಯಂಡ್ ಯಾವುದನ್ನು ಫೋರ್ಸ್ಫುಲಿ ನಾವು ಮಾಡಿಲ್ಲ. ನನ್ ಆಫ್ ಅಸ್, ನಾನಾಗಲಿ, ಪೃಥ್ವಿ ಆಗಲಿ, ಧನಂಜಯಣ್ಣ ಆಗಲಿ, ತಾರಮ್ಮ ಆಗಲಿ, ಅದೆಲ್ಲ ಬಾಂಡ್ ಹಾಗೆ ಇದ್ದಿದ್ದರಿಂದ ಇಟ್ ಆಲ್ ಕೇಮ್ ನ್ಯಾಚುರಲ್ ಆ್ಯಂಡ್ ನಿಮಗೂ ಕನೆಕ್ಟ್ ಆಗುತ್ತೆ. ನಮಗಲ್ಲಿ ಅಟ್ ದ ಪಾಯಿಂಟ್ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೂ ಅದು ಕನೆಕ್ಟ್ ಆಗ್ತಿತ್ತು ಅಂದರೆ ಐ ಥಿಂಕ್ ಡೆಫಿನೆಟ್ಲಿ ಆಡಿಯನ್ಸ್ಗೂ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ಫ್ಯಾಕ್ಟ್ ಆಕ್ಚುಲಿ ಟ್ರೈಲರ್ ನೋಡುವಾಗ ಈಗ ಕೋಟಿ, ಈಗ ಜನರಲಿ ಒಂದು ಈ ಥರದ ಒಂದು ಕಮರ್ಷಿಯಲ್ ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾದಲ್ಲಿ ಎಲ್ಲ ಕೆಲವು ಪಾತ್ರಗಳಿಗೆ ಮಾತ್ರ ಪ್ರಾಮುಖ್ಯತೆ ಇರುತ್ತೆ ಅಥವಾ ಕೆಲವು ಸೈಡ್ ಲೈನ್ ಆಗಿರುತ್ತೆ, ಆ ಥರದ್ದಲ್ಲ. ಎಸ್ಪೆಷಲಿ ಫ್ಯಾಮಿಲಿ ಸಬ್ಜೆಕ್ಟ್ ಅಂತ ಬಂದಾಗ. ಬಟ್ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು, ಎರಡೂ ನೋಡುವಾಗಲೂ ಕೋಟಿಗೆ ನಿಮ್ಮೆಲ್ಲರ ಜೊತೆಗೂ ಕೆಮಿಸ್ಟ್ರಿ ಇದೆ. ನಾಟ್ ಓನ್ಲಿ ವಿತ್ ಹೀರೋಯಿನ್, ನಿಮ್ಮೆಲ್ಲರ ಜೊತೆಗೂ ಏನೋ ಒಂದು ಕೆಮಿಸ್ಟ್ರಿ ಇದೆ, ಇನ್ಕ್ಲೂಡಿಂಗ್ ತಾರಾ ಮ್ಯಾಮ್ ಆಗಿರ್ಬೋದು, ಲೈಕ್ ರಂಗಣ್ಣ, ರಘು ಸರ್, ಆ ಥರದ್ದೆಲ್ಲ. ಅಂದ್ರೆ ಅದು ಯಾಕಂದ್ರೆ ಬಿಕಾಸ್ ನೀವು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಹೇಳಿದ್ರಿ ನಾನು ಬರೋದು ಸ್ವಲ್ಪ ಕಾಣಿಸ್ಕೊಳ್ಳೋದು ಕಮ್ಮಿನೇ ಅಂತ, ಬಟ್ ಟ್ರೈಲರ್ ನೋಡುವಾಗ ನೋ ಯು ಆರ್ ಆಲ್ ಓವರ್ ದ ಸಿನಿಮಾ ಅಂತ ಅನ್ಸುತ್ತೆ. ಪ್ರತಿ ಪಾತ್ರನೂ ಹಾಗೆ ಅನ್ನಿಸ್ತಾ ಇದೆ ಆಕ್ಚುಲಿ ನೋಡುವಾಗ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ನಿಮ್ದೀಗ 3ನೇ ಸಿನಿಮಾ, ಲೈಕ್ ದೊಡ್ಡ ಬ್ಯಾನರ್, ಫಸ್ಟ್ ಆ ಥರ ಶಮನೂರು ಅನ್ನೋ ಒಂದು ದೊಡ್ಡ ಬ್ಯಾನರ್ ಮೂಲಕ ಎಂಟ್ರಿ ಕೊಟ್ಟು ಸೆಕೆಂಡ್ ಗರಡಿ ಸಿನಿಮಾದಲ್ಲಿ ಪ್ಲಸ್ ಈ ಸಿನಿಮಾ ಇರುವಾಗ ಥರ್ಡ್. ಶಾಮ್ನೂರ್ ಅಂತ ಬಂದ ತಕ್ಷಣ ಎಲ್ಲರೂ ತುಂಬಾ ಹೇಳ್ಬಿಡೋದು ಶಾಮ್ನೂರ್ ಶಿವಶಂಕರಪ್ಪ ಅವ್ರದ್ದು ಮೊಮ್ಮಗ ಅಂತ. ಆಕ್ಚುಲಿ ಅಲ್ಲ, ನಾನು ಶಾಮ್ನೂರ್, ನನ್ನ ಊರು ದಾವಣಗೆರೆಯಲ್ಲಿ ಶಾಮ್ನೂರ್ ಗ್ರಾಮ ನಮ್ದು ಊರ ಹೆಸರು. ಆ ಊರ ಹೆಸರು ಇಟ್ಕೊಂಡಿರೋದು ಪೃಥ್ವಿ ಶಾಮ್ನೂರ್ ಅಂತ. ಪೃಥ್ವಿ ರವಿ ಶಾಮ್ನೂರ್ ನಮ್ಮ ತಂದೆ ಹೆಸರು. ಆಕ್ಚುಲಿ ಸಾರಿ ಟು ಇಂಟ್ರಾಪ್ಟ್, ನಾನು ಹಂಗೆ ಅನ್ಕೊಂಡಿದ್ದೆ ಬಟ್ ಅವ್ರ ಮೊಮ್ಮಗನೇ ಇರ್ಬೋದು, ನಮ್ಮ ಮನೇಲಿ ಹಾಗೆ ಮಾತಾಡ್ಕೊಂಡಿದ್ದೀನಿ. ನಂಗೆ ರೀಸೆಂಟ್ ಆಗಿ ಗೊತ್ತಾಗಿದೆ, ತುಂಬಾ ಜನ ಹಂಗೆ ಅನ್ಕೊಂಡಿದ್ದಾರೆ. ನಾನು ತುಂಬಾ ಆಲ್ಮೋಸ್ಟ್ ಕ್ಲಾರಿಫೈ ಇಲ್ಲ ಆ ಥರ ಅಲ್ಲ, ಅಂದ್ರೆ ನಾವು ಶಾಮ್ನೂರ್ ನನ್ನ ಊರ ಹೆಸರು ಅಂತ. ಬಟ್ ನಿಜವಾಗ್ಲೂ ಅವ್ರ ಸಪೋರ್ಟ್ ಕೂಡ ತುಂಬ ಇದೆ, ಅವ್ರ ಆಶೀರ್ವಾದ ಇದೆ, ನಮ್ಮ ಹಿರಿಯರು ಅವರು, ನಮಗೆ ಅವ್ರ ಮಾರ್ಗದರ್ಶನ ಇದೆ ಖಂಡಿತ. ಅದೇ ನಾನೇನು ನೀವು ಹೇಳ್ದಂಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ತುಂಬ ಇಂಪಾರ್ಟೆಂಟ್ ಅಂದಾಗ ಆ ಕೋಟಿ ಕ್ಯಾರೆಕ್ಟರ್ ಇರೋದೇ ಆ ಥರ. ಅಂದರೆ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ಅವರಿಗೆ ಬೆಲೆ ಕೊಡೋದಾಗಿರ್ಬೋದು. ಪ್ರತಿಯೊಂದು ಕ್ಯಾರೆಕ್ಟರ್ನು ನನ್ನೂರು, ಪ್ರತಿಯೊಬ್ರು ನನ್ನೂರು ಇದು ನನ್ನ ಜನ ಅನ್ನೋ ಥರದೊಂದು ಇದೆ ಆ ಕೋಟಿ ಕ್ಯಾರೆಕ್ಟ್ರಲ್ಲಿ. ಸೊ ಆ ಕ್ಯಾರೆಕ್ಟರ್ ಇರೋದ್ರಿಂದ ಮೇ ಬಿ ಪ್ರತಿಯೊಂದು ಪಾತ್ರಕ್ಕೂ ಆ ಬೆಲೆ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಆಮೇಲೆ ಸರ್, ನಮ್ಮ ಪರಮ್ ಸರ್ ಬರೆದಿರೋ ರೀತಿ ಆಗಿರ್ಬೋದು, ಇಡೀ ಸಿನಿಮಾದಲ್ಲಿ ಯಾವುದೇ ಕ್ಯಾರೆಕ್ಟರ್ಸ್ ನೋಡಿದ್ರು ನೀವು ಒಂದು ಕಾಲ್ಪನಿಕ ಕ್ಯಾರೆಕ್ಟರ್ಸ್, ಸುಮ್ಮನೆ ಈ ಥರ ಇರಲ್ಲ ಅಂತ ಅನ್ಸೋದೇ ಇಲ್ಲ. ಸಮಾಜದಲ್ಲಿ ಇರೋವಂಥ ಕ್ಯಾರೆಕ್ಟರ್ಸ್ಗಳನ್ನ ಪಿಕ್ ಮಾಡಿ ಬರ್ತಿದ್ದಾರೆ, ಅದಾಗಿರ್ಬೋದು. ಆಮೇಲೆ ಮೇ ಬಿ ಅದು ಕ್ರೆಡಿಟ್ ಸರಿಗೆ ಹೋಗ್ಬೇಕು ಪರಮ್ ಸರ್ಗೆ. ಅಂದರೆ ಪ್ರತಿಯೊಬ್ಬರೂ ಎತ್ತಿಟ್ಟು ತೋರಿಸೋದಿದೆಯಲ್ಲ ಒಂದು ಸಿನಿಮಾದಲ್ಲೇ, ಎಲ್ಲರೂ ರಿಜಿಸ್ಟರ್ ಆಗಿ ಎಲ್ಲರೂ ಯಾವುದೇ ಕ್ಯಾರೆಕ್ಟರ್ಸ್ ಮಾಡಿದ್ರು ಅವ್ರು ಪ್ರತಿಯೊಂದು ಕ್ಯಾರೆಕ್ಟರ್ ಜನರ ಮೈಂಡಲ್ಲಿ ಕೂರೋ ಥರ ಬರೆದಿದ್ದಾರೆ. ಸೊ ಅವ್ರಿಗೆ ಕ್ರೆಡಿಟ್. ಐ ಥಿಂಕ್ ಪರಮ್ ಸರ್ ರೈಟಿಂಗ್ ಅಲ್ಲಿ ಫೋರ್ಸ್ಫುಲಿ ಒಂದು ಕ್ಯಾರೆಕ್ಟರ್ನ ಕತೆ ಒಳಗೆ ತುರ್ಕಿಲ್ಲ. ಅಂದ್ರೆ ಆ ಕತೆ ಬರಿತಾ ಈ ಕ್ಯಾರೆಕ್ಟರ್ ಅಗತ್ಯ ಇದೆ ಅಂತ ಅನ್ಸೇನೆ ಅವ್ರು ಬರ್ದಿದ್ದಾರೆ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಇವಾಗ ಈ ಕ್ಯಾರೆಕ್ಟರ್ ಇಲ್ದಿರಾ ಈ ಮೂವಿ ಕಂಪ್ಲೀಟ್ ಆಗುತ್ತೆ ಅಂದ್ರೆ ನೋ, ದರ್ ಇಸ್ ನೋ ಸಚ್ ಕ್ಯಾರೆಕ್ಟರ್. ಈವನ್ ಸ್ಮಾಲೆಸ್ಟ್ ಆಫ್ ದ ಸ್ಮಾಲೆಸ್ಟ್ ನೀವು ನೋಡ್ಬೋದು, ಒಂದು ರೇಡಿಯೋ ಕೂಡ ಒಂದು ಪಾತ್ರ ಪ್ಲೇ ಮಾಡುತ್ತೆ ಅಂತ ಸರ್ ಬರ್ದೆಲ್ಲ ಹಾಕಿದ್ರು ಸೋಷಿಯಲ್ ಮೀಡಿಯಲ್ಲಿ, ವಿಚ್ ಇಸ್ ಟ್ರೂ. ಅಂದರೆ ಒಂದು ರೇಡಿಯೋ, ಒಂದು ಕನ್ನಡಕ, ಒಂದು ಎಲ್ಲಡ್ಕೆ, ಅದನ್ನು ಸುಪಾರಿ ಅಂತ ಕರೀತಾರೆ ಅಂತ ಹೇಳಿದ್ರಲ್ಲ. ಸೊ ಪ್ರತಿಯೊಂದೂ ದೇರ್ ಇಸ್ ಒನ್ ಲಿಂಕ್. ಆ ಟ್ರಕ್ಗೂ ಕೂಡ ಕೋಟಿ ಶಿಫ್ಟಿಂಗ್ ಟ್ರಕ್ ಏನಿದೆ ಅದಕ್ಕೂ ದೇರ್ ಇಸ್ ಅ ಸ್ಟೋರಿ ಬಿಹೈಂಡ್ ಇಟ್. ಸೊ ಪರಮ್ ಸರ್ ಅದಕ್ಕೆ ಅನ್ಸುತ್ತೆ ನಮ್ಗೆಲ್ಲರಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟು ಎಲ್ಲರೂ ಹೈಲೈಟ್ ಆಗ್ತೀವಿ ಅಂದ್ರೆ ಮೇ ಬಿ ದಿಸ್ ಇಸ್ ದ ರೀಸನ್. ಆಮೇಲೆ ಒಂದ್ ಪಾತ್ರ ಇಲ್ಲ ಅಂದ್ರೆ ನಡೆಯಲ್ಲ, ಪ್ರತಿಯೊಬ್ಬರು ಇರಬೇಕು. ಸಣ್ಣದಿತ್ತು ಅಂದ್ರೆ ಅದು ಇಲ್ಲ ಅಂದ್ರೆ ನಡೆಯಲ್ಲ ಆತರ. ಪ್ರತಿ ಸೀನು ಅಷ್ಟೇ ಒಂದಕ್ಕೊಂದು ಕನೆಕ್ಷನ್ ಬಿಲ್ಡ್ ಮಾಡಿದ್ದಾರೆ, ಅದು ಅದ್ಭುತವಾಗಿದೆ. ಅದು ಮೂವಿ ನೋಡ್ತಾ ನಮ್ಗೆ ಗೊತ್ತಾಗುತ್ತೆ, ಓ ಅದಕ್ಕೆ ಹಿಂಗಾಗಿರೋದಲ್ವಾ, ಅದಕ್ಕೆ ಇರೋದಲ್ವಾ ಕನೆಕ್ಟ್. ಸೊ ಒಂದು ಅನ್ವಾಂಟೆಡ್ ಸೀನು ಅಥವಾ ಅನ್ವಾಂಟೆಡ್ ಕ್ಯಾರೆಕ್ಟರ್ ತರ ಬರ್ತಿಲ್ಲ ಅವ್ರಿಗೆ. ಸರ್ ಸಿಕ್ಕಾಪಟ್ಟೆ ಇದ್ರ ಹಿಂದೆ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಅವ್ರದ್ದು ಬರವಣಿಗೆ ರಿಚ್ನೆಸ್ ಆಲ್ರೆಡಿ ಲೈಕ್ ಅಂದ್ರೆ ಅವ್ರು ಪ್ರತಿ ಹಾಕೋ ಪೋಸ್ಟ್ ಅಲ್ಲಿ ಆಗಿರ್ಬೋದು, ಪ್ರತಿ ರಿಲೀಸ್ ಆಗಿರೋ ಕಂಟೆಂಟ್ ಅಲ್ಲೂ ಗೊತ್ತಾಗುತ್ತೆ. ಪೋಸ್ಟ್ ಅಲ್ಲಿ ಕೆಳಗಡೆ ಕ್ಯಾಪ್ಷನ್ ಅಲ್ಲೂ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ಅದೇ ಮೋಕ್ಷ ಅವರನ್ನ ಇಂಟ್ರೊಡ್ಯೂಸ್ ಮಾಡುವಾಗಲೂ ಕೂಡ ಅಂದ್ರೆ ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡತಿನೇ ಬೇಕಿತ್ತು ನನಗೆ ಅಂತ ಸೆಲೆಕ್ಟ್ ಮಾಡಿದ್ದು ಅಂತೆಲ್ಲ ಹೇಳಿದ್ರು. ಇನ್ಫ್ಯಾಕ್ಟ್ ನಿಮ್ಮ ನವಮಿ ಕ್ಯಾರೆಕ್ಟರ್ಗೂ ಮತ್ತೆ ನವಮಿ ಪ್ಲಸ್ ಮಹಾನವಮಿ ಅಂದ್ರೆ ಮಹಾನವಮಿಲಿ ಆಕ್ಚುಲಿ ಕ್ಲೈಮ್ಯಾಕ್ಸ್ ಆಗುತ್ತೆ ಟ್ರೈಲರ್ ಪ್ರಕಾರ. ಸೊ ಅಲ್ಲೂ ಕೂಡ ಇಟ್ ಈಸ್ ಮೆಟಫಾರಿಕ್ ಅಂಡ್ ಅಗೇನ್ ಹೌದು. ಮತ್ತೆ ಹೆಸರಲ್ಲೂ ಒಂದು ಕನೆಕ್ಷನ್ ಇದೆ, ನಡೀತಾ ಇದ್ದಾರೆ, ಅದು ಖುಷಿ. ಟ್ರೈಲರ್ ನೋಡಿದ್ರೆ ನನಗೆ ಖುಷಿ ಆಗ್ತಿದೆ. ನಾನು ಫಸ್ಟ್ ಟೈಮ್ ಸರ್ ನನಗೆ ಸಿನಿಮಾ ಕೇಳಿದಾಗ ನನಗೆ ತುಂಬಾ ಇಷ್ಟ ಆಯ್ತು ಪಾಯಿಂಟ್ಸ್ ಇದೆ. ಕೋಟಿಯನ್ನ ಹೆಸರು, ಕೋಟಿಯನ್ನ ಟೈಟಲ್, ಅವ್ನು ಕೋಟಿ ಮಾಡ್ಬೇಕು ಅನ್ನೋ ಆಂಬಿಷನ್ ಇರುವಂತ ಒಂದು ಲಾಜಿಕ್ ನಂಗೆ ತುಂಬಾ ಇಷ್ಟ ಆಯ್ತು. ಐ ಥಿಂಕ್ ಯಾಕೆ ನವಮಿ ಅಂತಾನೆ ಹೆಸರಿಟ್ಟಿದ್ದಾರೆ ಅಂತ. ಅದೇ ಒಂದು 24 ಕ್ಯಾರೆಟ್ ಗೋಲ್ಡ್
ಅದಕ್ಕೆ ಏನೋ ಒಂದು 24 ಕ್ಯಾರೆಟ್ ಗೋಲ್ಡ್ ಸ್ಟ್ರಾಂಗ್ ಆಗಿರಲ್ಲ, ಅದ್ರಲ್ಲಿ ನೀವೇನಾದ್ರೂ ಇಂಪ್ಯೂರಿಟೀಸ್ ಹಾಕಿದ್ರೆ ಅದು ಅಂದ್ರೆ ಅವ್ರು ಹೇಳ್ತಾರೆ 9% ಕಾಪರ್ ಆ ಥರದ್ದೇನೋ ಮಿಕ್ಸ್ ಇರಬೇಕು ಅಂತ. ಸ್ಟ್ರಾಂಗ್. ಸೊ ಅದೇ ತರ ಒಬ್ಬ ಮನುಷ್ಯನು ತುಂಬಾನೇ ಸ್ವಾಭಿಮಾನದಿಂದ ತುಂಬಾನೇ ನಿಯತ್ತಲ್ಲಿ ಈ ಜಗತ್ತಲ್ಲಿ ಬದುಕಕ್ ಆಗಲ್ಲ. ಯು ಹ್ಯಾವ್ ಟು ಬಿ ನಿಮ್ಮಲ್ಲಿ ಗುಡ್ ಸೈಡು ಇರಬೇಕು, ಬ್ಯಾಡ್ ಸೈಡು ಇರಬೇಕು. ಕಳ್ಳಿನ ಮದುವೆ ಮಾಡ್ಕೊಂಡು ಅದೇ ಇನ್ಫ್ಯಾಕ್ಟ್ ಆಕ್ಚುಲಿ ನಿಮ್ಮ ಪಾತ್ರ ಈಗ ಧನಂಜಯ್ ಅವ್ರ ಪಾತ್ರ ಲೈಕ್ ಅಂದ್ರೆ ಅವರು ಯಾರಿಗೂ ಸುಳ್ಳು ಹೇಳಲ್ಲ, ತುಂಬಾ ನ್ಯಾಯವಾಗಿ ಬದುಕಬೇಕು ಅಂತ ಅನ್ಕೊಳ್ತಿದ್ದಾರೆ. ಬಟ್ ಕಳ್ಳಿ ಮೇಲೆ ಲವ್ ಆಗುತ್ತೆ, ಇದು ಹೆಂಗೆ ಅಂತ ನಂಗೆ ಆಕ್ಚುಲಿ ಆಪೋಸಿಟ್ಸ್ ಅಟ್ರಾಕ್ಟ್ ಸರ್, ಓಕೆ ಆಪೋಸಿಟ್ಸ್ ಅಟ್ರಾಕ್ಟ್. ನಾರ್ತ್ ಸೌತ್. ಹಾ, ಅದು ನೀವು ಸಿನಿಮಾ ನೋಡಿ ಮಚ್ಚವಾಗಿದೆ ಏನಕ್ಕೆ. ಕರೆಕ್ಟ್. ಇದು ಆಕ್ಚುಲಿ ತನುಜಾ ಅವರ ಪಾತ್ರದ ಮೇಲೇನೆ ಆಲ್ಮೋಸ್ಟ್ ಲೈಕ್ ಕೋಟಿಯ ಕೆಲವೊಂದಷ್ಟು ಏನು ಅವರು ಕೆಲಸಗಳು ಮಾಡ್ತಾರೆ ಡಿಪೆಂಡ್ ಆಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ನಂಗೆ ಗೊತ್ತಿಲ್ಲ, ಏನೋ ನಿಮ್ಮ ಮದುವೆ ಮಾಡ್ಲಿಕ್ಕೆ ಹೋಗೇನೋ ಅವ್ರು ತುಂಬಾ ಸಾಲ ಮಾಡ್ಕೊಳ್ತಾರೆ ಅಥವಾ ಬಹಳಷ್ಟು ಕಷ್ಟಪಡ್ತಾರೆ ಸಿನಿಮಾದಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲ ಅವ್ರು ದುಡ್ಡು ಮಾಡೋ ಟ್ರೈ ಮಾಡ್ತಾರೆ ಅಂತೆಲ್ಲ ಅನ್ಸಿದೆ actually. ಮೇಬಿ ಒಂದೊಂದು ಶಾರ್ಟ್ ನೀವು ಯೋಚನೆ ಮಾಡಿ ಮಾಡಿರ್ಬೋದು, ಮಾಡಿ ನೋಡಿರ್ತಾರೆ. ಅದು ಅನ್ನಿಸ್ತು. ಬಟ್ ಎಲ್ಲೋ ಆತರ ಹಣ ಮಾಡ್ಲಿಕ್ಕೆ ಹೋಗಿ ಕಷ್ಟಕ್ಕೆ ಸಿಗಾಕೊಳ್ತಾರೆ ದಿನು ಸರ್ಕಾರ ಹತ್ರ ಅಂತ ಅನ್ನಿಸ್ತು. ಸೊ ಬೇಸಿಕಲಿ ನಿಮ್ಮ ಪಾತ್ರ ಎಷ್ಟು ಇಂಪಾರ್ಟೆಂಟ್, ಕೋಟಿಗೆ ಎಷ್ಟು ಕನೆಕ್ಟೆಡ್, ಈ ಕತೆಗೆ ಎಷ್ಟು ಕನೆಕ್ಟೆಡ್ ಅಂತ ನಾನು ಕೇಳಕ್ ಬರ್ತಾ ಇರೋದು. ನೋ, ಇಟ್ಸ್ ವೆರಿ ನೈಸ್ ನೀವು ಈ ತರ ಡಿಕೋಡ್ ಮಾಡ್ತಾ ಇರೋದು. ಅಂದ್ರೆ ಎಫರ್ಟ್ ಹಾಕ್ತಾ ಇದೀರಲ್ಲ, ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಮೋಸ್ಟ್ ವೆಲ್ಕಮ್ ಆ ತರ ಎಫರ್ಟ್ಸ್ ಹಾಕಿ. ಅಸಂಪ್ಷನ್ಸ್, ಇಟ್ಸ್ ನೈಸ್ ಟು ನೋ. ಅಂಡ್ ವೆನ್ ಯುವರ್ ಅಸಂಪ್ಷನ್ಸ್ ಆರ್ ನಾಟ್ ರೈಟ್ ಅಲ್ವಾ, ಅವಾಗ ನಮಗ್ ಖುಷಿ ಆಗತ್ತೆ. ಎಸ್, ಅಂದ್ರೆ ಸ್ಟೋರಿನ ಎಲ್ಲೂ ಬಿಟ್ಕೊಡದೆ ಎಷ್ಟು ಸಕ್ಕತ್ತಾಗಿ ಟ್ರೈಲರ್ ಎಡಿಟ್ ಮಾಡಿದ್ದಾರೆ. ಲೈಕ್ ಕ್ರೆಡಿಟ್ ಗೋಸ್ ಟು ಪರಮ್ ಸರ್ ಅಂಡ್ ಪ್ರತೀಕ್ ಶೆಟ್ಟಿ ಅವರು ತುಂಬಾ ಅದ್ಭುತವಾಗಿ ಟ್ರೈಲರ್ ಕಟ್ ಮಾಡಿದ್ದಾರೆ. ನನ್ನ ಕ್ಯಾರೆಕ್ಟರ್ ನಾನು ಆಗ್ಲೇ ಹೇಳ್ದಂಗೆ ಒಂದು ಕ್ಯಾರೆಕ್ಟರ್ ಇಲ್ಲ ಅಂದ್ರೂ ಏನೋ ನಮ್ಮ ಕೋಟಿ ಕತೆ ಏನಿದೆ, ಕೋಟಿಯ ಜಗತ್ತು, ಕೋಟೀಸ್ ವರ್ಲ್ಡ್, ಅದು ಕಂಪ್ಲೀಟ್ ಆಗಲ್ಲ. ಸೊ ನನ್ನ ಕ್ಯಾರೆಕ್ಟರ್ಗೂ ಒಂದು ವೆಯ್ಟೇಜ್ ಕೊಟ್ಟು ಸರ್, ಪರಮ್ ಸರ್, ಮಹತಿ ಅನ್ನೋ ಕ್ಯಾರೆಕ್ಟರ್ಗೆ ಆಬ್ವಿಯಸ್ಲಿ ಒಂದು ತಂಗಿ ಒಂದು ಅಣ್ಣನ ಮಧ್ಯೆ ಒಂದು ಬಾಂಡ್ ಏನಿರುತ್ತಲ್ಲ, ಅದನ್ನು ತುಂಬ ಬ್ಯೂಟಿಫುಲ್ ಆಗಿ ಐ ಥಿಂಕ್ ಇಸ್ ಪುಟ್ ಇಟ್ ಅಪ್ ಆನ್ ಸ್ಕ್ರೀನ್. ಅದು ನೀವು ಸಿನಿಮಾ ನೋಡಿದಾಗ ನಿಮಗೆ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ, ಡೆಫಿನೆಟ್ಲಿ ಎಮೋಷನ್ಗೆ ಹಿಟ್ ಆಗುತ್ತೆ ಅಂತ ನಂಗೆ ಅನ್ಸುತ್ತೆ. ಕರೆಕ್ಟ್. ಇನ್ನೊಂದು ಆಕ್ಚುಲಿ ಟ್ರೈಲರಲ್ಲಿ ನಂಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಲೈಕ್ ಡಾಲಿ ಸರ್ ಇವರಿಗೆ ನಮ್ಮ ರಂಗಣ್ಣ ರಘು ಸರ್ಗೆ ಹೊಡೆಯೋ ಸೀನ್ ಇದೆಯಲ್ಲ, ಅದು ಅಂದ್ರೆ ಆ ಸೀಕ್ವೆನ್ಸ್ ಬಿಕಾಸ್ ನೀವಿದ್ರಿ ಅನ್ಸುತ್ತೆ ಆ ಸೀಕ್ವೆನ್ಸ್ ಅಲ್ಲಿ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮಗೆ ನೋಡಿದಾಗ ಅಂತ? ಅವತ್ತು ನೈಟ್ ಶೂಟ್ ಇತ್ತು. ಸೊ ಸಿನಿಮಾದಲ್ಲಿ ಅದಕ್ಕೆ ಕಾರಣ ಕೂಡ ನೀವೇ ಆಗಿರ್ತೀರಾ. ಅದೇ, ಬಟ್ ಅದು ಬಿಕಾಸ್ ಕುತ್ಕೊಂಡು ನಾನು ಟ್ರೈಲರ್ ಅಲ್ಲಿ ನೋಡಿರೋ ಎಡಿಟ್ ಪ್ರಕಾರ ಅದು ಹಂಗೆ ಇರೋದು. ಕಳ್ಳಿ ಅಲ್ಲ ಅಂತ ಅವರು ಪ್ರೂವ್ ಮಾಡಕ್ಕೆ ಏನೋ ಆ ತರದ ಒಂದು ಕಾನ್ವರ್ಸೇಷನ್ ಅಲ್ಲಿ ಹೊಡಿತಾರ ಅವರು. ಅದಕ್ಕೆ ನಾನು ಕೇಳಿದೆ ಅಷ್ಟೇ. ಹೇಳಿ. ಅದೊಂದು ಮೇಜರ್ ಸೀನ್ ಬರುತ್ತೆ, ಅದೊಂದು ಮೇಜರ್ ಸೀನ್ ಬರುತ್ತೆ. ಆಡಿಯನ್ಸ್ಗೂ ಒಂದು ಎನ್ಲೈಟನ್ಮೆಂಟ್, ಮೇಜರ್ ಥೆಫ್ಟ್ ಸೀನ್ ಇರ್ಬೋದೇನೋ. ಸಿನಿಮಾ ಪೂರ್ತಿ ಥೆಫ್ಟ್ಗಳಿವೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು. ಮಾಡ್ಕೊಂತ ಹೋಗ್ರಿ, ಒಂದೊಂದೇ ಬಿಡಿಸ್ತಾ ಕಳ್ಳಿ ಅಂತ ಹೇಳ್ತಿದಾರಲ್ಲ. ಸೊ ಸಿನಿಮಾ ಪೂರ್ತಿ ಎಲ್ಲ ಮಿಕ್ಸ್ಚರ್ ಇದೆ, ಎಲ್ಲ ಜಾನ್ರದಲ್ಲೂ ಇದೆ. ಒಬ್ಬ ಕಳ್ಳ ಇದ್ದಾನೆ, ಇದು ಹೇಳ್ಬಿಟ್ಟು ಮುಗಿಸ್ಬಿಡೋಣ. ಆ ಸೀನ್ ಚೆನ್ನಾಗಿತ್ತು. ಅವತ್ತು ಫುಲ್ ನೈಟ್ ಶೂಟ್ ಇತ್ತು. ಅಂಡ್ ರಂಗಣ್ಣ ರಘು ಸರ್ ಅವ್ರ ಜೊತೆ ಆಕ್ಟ್ ಮಾಡೋದು ಒಂದು ಸ್ವಲ್ಪ ಭಯ ಆಗ್ತಿತ್ತು ನನಗೆ. ಅವ್ರನ್ನ ಆಬ್ವಿಯಸ್ಲಿ ಟಿವಿ ಥಿಯೇಟ್ರಲ್ಲಿ ನೋಡಿ ಅಭ್ಯಾಸ ಇತ್ತು. ಸೊ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವರು ಕ್ಯಾರೆಕ್ಟ್ರಲ್ಲಿ ಹೇಗೆ ಬಿಹೇವ್ ಮಾಡ್ತಾರೆ, ಕಾಮಿಡಿ ಮಾಡ್ಕೊಂಡು ಕಾಲು ಎಳ್ಕೊಂಡು, ರಿಯಲ್ ಲೈಫ್ಲು ಹಂಗೆ ನನ್ನ ಕಾಲು ಎಳಿತಿದ್ರು. ಸೊ ಅದೆಲ್ಲ ನೋಡೋಕೆ ಖುಷಿ ಆಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ಭಯನೂ ಆಗ್ತಿತ್ತು ಅವ್ರ ಜೊತೆ ಪರ್ಫಾರ್ಮ್ ಮಾಡಬೇಕಾದ್ರೆ. ಯಾಕಂದರೆ ಧನಂಜಯ್ ಅವ್ರ ಜೊತೆ ವರ್ಕ್ಶಾಪಲ್ಲೇ ಅದೊಂದು ರ್ಯಾಪು ಬಿಲ್ಡ್ ಆಗಿತ್ತು ನನಗೆ. ಸರ್ ಜೊತೆ ನಾನು ಫಸ್ಟ್ ಟೈಮ್ ಅವತ್ತು ಶೂಟ್ ಮಾಡಬೇಕಾಗಿತ್ತು. ಜಾಸ್ತಿ ಏನು ಲೈನ್ಸ್ ಇರಲಿಲ್ಲ ನಂಗೆ ಅವ್ರ ಜೊತೆ. ಬಟ್ ಅವ್ರ ಪ್ರೆಸೆನ್ಸಲ್ಲಿ ಇರೋದೇ ಒಂದು ಏನು ಹೇಳ್ತಾರೆ, ಆರಾ ತುಂಬಾ ಸ್ಟ್ರಾಂಗ್ ಆಗಿತ್ತು. ಒಂದು ದೊಡ್ಡ ಶೀಟಲ್ಲಿ ಲೈನ್ಸ್ ಬರ್ಕೊಂಡು ಕೊಟ್ಟಿದ್ರು ಸರ್ಗೆ. ಸರ್ ಅದನ್ನ ಒಂದು 2 ನಿಮಿಷದಲ್ಲಿ ಅಂತ ಓದ್ಬಿಟ್ಟು ಅವ್ರ ಓನ್ ಶೈಲಿಲಿ ಹೇಳ್ಬಿಟ್ರು. ಎಷ್ಟು ಸಖತ್ತಾಗಿ ಅವ್ರ ಪರ್ಸ್ನಾಲಿಟಿನ ಮಾಡಿಕೊಂಡು, ಅಂದರೆ ಅದೆಲ್ಲ ನಾವು ಕಲಿಬೇಕು, ಪ್ರತಿಯೊಬ್ಬರಿಗೂ ಬರಲ್ಲ ಅದು. ಸೊ ಅಂಥ ಒಂದು ಟ್ಯಾಲೆಂಟೆಡ್ ಪೀಪಲ್ ಜೊತೆ ಶೇರ್ ಮಾಡಿರೋದು ತುಂಬಾ ಜಾಸ್ತಿ ಖುಷಿ ಇದೆ. ಅದೇ ಒಂದೇ ದಿನ ಶೂಟ್ ಮಾಡಿದ್ದು ನಾನು, ಅವತ್ತೊಂದೇ ಅವ್ರ ಜೊತೆ ಶೂಟ್ ಮಾಡಿದ್ದು. ತಾರಮ್ಮ ಜೊತೆ ಅನ್ಫಾರ್ಚುನೇಟ್ಲಿ ನನಗೆ
ಒಂದು ಸೀನ್ ಅಂತ ಅನ್ಕೋತೀನಿ. ಅದೊಂದು ಬೇಜಾರಿದೆ ನನ್ಗೆ. ಇವ್ರ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡ್ ಇದೆ ಶೂಟಿಂಗ್ ಮುಖಾಂತರ. ಸೊ ಆ ಒಂದು ಬಾಂಡ್ ನ ಇಲ್ಲಿ ಮಿಸ್ ಮಾಡ್ಕೊಂಡ್ನಾ ಏನೋ ಅಂತ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ. ಎಸ್ಪೆಷಲಿ ಜನತಾ ಸಿಟಿ ಇದು ನೋಡಿದಾಗ, ಸಾಂಗ್ ನೋಡಿದಾಗ, ಸೊ ಅದೆಲ್ಲ ನೋಡಿದಾಗ ನಾನು ಇರ್ಬೇಕಾಗಿತ್ತಲ್ಲ ಅಂತ ಅನ್ಸಿತ್ತು. ಪರವಾಗಿಲ್ಲ, ಅವ್ರಿಗೆ 2 ಸಾಂಗ್ ಸಿಕ್ಕಿದೆ ಆಲ್ರೆಡಿ. ಚೆನ್ನಾಗಿರೋದು. ಐ ಆಮ್ ವೆರಿ ಹ್ಯಾಪಿ. ನನ್ನ ಪಾಲಿಗೆ ಏನು ಬಂದಿದೆ, ಐ ಆಮ್ ಲೈಕ್ ದೇವ್ರು ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದಾನೆ ನಂಗೆ ಈ ಸಿನಿಮಾ ಮೂಲಕ ಅಂತ ನಂಗೆ ಅನ್ಸುತ್ತೆ. ಸೊ ವೆರಿ ಗ್ರೇಟ್ಫುಲ್. ಕರೆಕ್ಟ್. ಇನ್ನು ಧನಂಜಯ್ ಅವರ ಲೈಕ್ ಟೈಮಿಂಗ್ ಅಂದ್ರೆ ವರ್ಕ್ಶಾಪ್ ನಿಮಗೆ ಮಾತ್ರ ಆಗಿದೆ, ಇವ್ರೆಲ್ರಿಗೂ ಆಗಿದೆಯಾ? ಧನಂಜಯ್ ಸರ್ ಧನಂಜಯ್ ಅವರು ವರ್ಕ್ಶಾಪ್ ಆಗಿದೆ ಅಲ್ಲಿ. ಧನಂಜಯ್ ಅವರು ವರ್ಕ್ಶಾಪ್ ಬಂದಿದ್ರು. ನಾವೆಲ್ಲ ಓಪನ್ ಅಪ್ ಆಗೋದು ತುಂಬಾ ಹೆಲ್ಪ್ ಆಯ್ತು ಅಂತ. ಫಸ್ಟ್ ಡೇ ಸೆಟ್ ಅಲ್ಲಿ ಹೋಗಿ ಆ ತರ ದೊಡ್ಡ ದೊಡ್ಡ ಆಕ್ಟರ್ಸ್ ಜೊತೆ ಮಾಡೋ ಅಂತ ಬಿಟ್ಟಿದ್ರೆ ತುಂಬಾ ನರ್ವಸ್ ಆಗ್ತಿದ್ವಿ. ಮೇ ಬಿ ಫಸ್ಟ್ ಟೇಕಲ್ ಬರ್ತಿರ್ಲಿಲ್ಲ ಅವ್ರು ನೋಡ್ಬಿಟ್ಟು ಗಿಡ ಅಂತ ಅನ್ಸೋದು. ಬಟ್ ಅದೇ ವರ್ಕ್ಶಾಪ್ ತುಂಬಾನೇ ಎಲ್ಲರಿಗೂ ಹೆಲ್ಪ್ ಆಯ್ತು. ನಮ್ಮೆಲ್ಲರಿಗೂ ಆಫ್ಟರ್ ವರ್ಕ್ಶಾಪ್ ನಮ್ಮೆಲ್ಲ ಲೈನ್ಸ್ ನಮ್ಗೆ ಆಲ್ರೆಡಿ ಗೊತ್ತಿತ್ತು. ಸಿನಿಮಾ ಇಡೀ ಲೈನ್ಸ್ ಗೊತ್ತಿತ್ತು ನಮ್ಗೆ. ಸೊ ಪೂರ್ತಿ ಸ್ಕೆಡ್ಯೂಲ್ ಲೈನ್ಸ್ ಗೊತ್ತಿತ್ತು, ನನ್ಗಂತೂ ಗೊತ್ತಿತ್ತು ನನ್ನ ಲೈನ್ಸ್ ಅಲ್ವಾ. ಸೊ ಅದು ತುಂಬಾ ಹೆಲ್ಪ್ ಆಯ್ತು. ಜಸ್ಟ್ ಬರೀ ನಮ್ಮ ಕಾನ್ಸಂಟ್ರೇಷನ್ ಬರೀ ಆಕ್ಟಿಂಗ್ ಮೇಲೆ ಇತ್ತು. ನಾವು ಚೆನ್ನಾಗಿ ಮಾಡ್ಬೇಕು, ಲೈನ್ಸ್ ಗೊತ್ತಿದೆ ಅಂತ ಒಂದು ಕಾನ್ಫಿಡೆನ್ಸ್ ತುಂಬಿಸಿದೆ ಅದೊಂದು ವರ್ಕ್ಶಾಪ್. ಯೂಶಲಿ ಆ ಥರ ಪ್ರಾಸೆಸ್ ನಾವು ನಾಟಕಗಳು ಮಾಡ್ಬೇಕಾದ್ರೆ ಮಾಡ್ತೀವಲ್ಲ, ಅಂದ್ರೆ ಫಸ್ಟ್ ಲೈನ್ಸ್ ಎಲ್ಲ ಫಸ್ಟ್ ಕುತ್ಕೊಂಡು ರೀಡಿಂಗ್ ಮಾಡಿ, ಲೈನ್ಸ್ ನ ಕಲ್ತ್ಕೊಂಡು ಕ್ಯಾರೆಕ್ಟರ್ ರೀಡಿಂಗ್ ಮಾಡಿ, ಆಮೇಲೆ ವಿ ಗೋ ಟು ದ ಡೆಲಿವರಿ ಎಲ್ಲ ಸ್ವಲ್ಪ ಕಡಿಮೆ ಲೌಡ್ ವಾಯ್ಸ್ ಅಲ್ಲಿ ಹೇಳ್ಬಿಡಿ, ಆ ತರ ಚೇಂಜಸ್ ಏನಾರು ಹೇಳ್ತಿದ್ರೆ ಏನಿಲ್ಲ. ತುಂಬಾ ಬೇಗ ಹಿಡಿತಾಳೆ. ಅಂದ್ರೆ ಸರ್ ಏನಾದ್ರು ಹೇಳ್ಕೊಟ್ಟಾಗ, ಮೇಡಮ್ ಹೇಳ್ಕೊಟ್ಟಾಗ ನಾವು ನೋಡಿದ್ವಲ್ಲ ಸೆಟ್ ಅಲ್ಲಿ, ನಾಟಕದಲ್ಲಿ ಸ್ವಲ್ಪ ಜೋರಾಗಿ ಮಾತಾಡಕ್ಕಿರುತ್ತೆ ಸ್ಟೇಜ್ ಅಲ್ಲೆಲ್ಲ. ಇಟ್ ಇಸ್ ದೇರ್, ಬಟ್ ಕ್ಲಾರಿಟಿ. ಐ ಆಮ್ ಆಲ್ಸೋ ಡಬ್ಬಿಂಗ್ ಆರ್ಟಿಸ್ಟ್, ಸೊ ನಂಗೆ ಅದನ್ನು ಹೆಲ್ಪ್ ಆಯ್ತು ಟು ನೋ ಎಷ್ಟು ಬೇಕು. ನಮ್ಮ ಸಿನಿಮಾ ಸಿನಿಮಾ ಆಕ್ಚುಲಿ ಸಿಂಗ್ ಸೌಂಡ್ ಅಲ್ಲ, ಸೊ ಯು ಹ್ಯಾವ್ ಟು ಬಿ ಕ್ಲಿಯರ್. ಅಂಡ್ ಅವ್ರ ಆಫೀಸರ್ ಹೇಳ್ತಾ ಇದ್ರು, ನಮ್ದು ಫ್ಯಾಮಿಲಿ ಪೋಷನ್ ಮಾಡ್ಬೇಕಾರೆ ತಾರಮ್ಮಂದು ಓಕೆ, ಧನಂಜಯ ಅವ್ರದ್ದು ಓಕೆ, ಇವಳ್ದು ಓಕೆ, ನಿಮ್ದು ಇನ್ನು ಸ್ವಲ್ಪ ಜೋರಾಗಿ ಮಾತಾಡಿ. ನಂದು ನಿನ್ಕಿಂತ ಜಾಸ್ತಿ. ನಾನು 1-2 ಸೀನಲ್ಲಿ ಆಗಿತ್ತು ಅಷ್ಟೇ. ನಾನು ಇವಾಗ ಮಾತ್ರ ಬಾಯ್ ಬಡ್ಕಿತರ ಜೋರಾಗಿ ಕಿಸ್ಕೊಂಡು ಮಾತಾಡ್ತಿದ್ದೀನಿ. ಯಾವ ಕ್ಯಾಮ್ರಾ ಆನ್ ಆಗುತ್ತೆ ಆಕ್ಟ್ ಮಾಡಬೇಕು, ನಾನು ಫುಲ್ ಒಂಥರ ಸಟ್ಲ್ ಆಗಿ, ಐ ಮೀನ್ ಸ್ವಲ್ಪ ಏನೋ ಹಸ್ಕಿ ಆಗ್ಬಿಡುತ್ತೆ ನನ್ನ ವಾಯ್ಸ್. ಎಸ್ಪೆಷಲಿ ಎಮೋಷನಲ್ ಸೀನ್ ಅಂತೂ ನನ್ನ ವಾಯ್ಸ್ ಕೇಳಲ್ಲ. ಸರ್ ಮಾತಾಡ್ತಿದ್ಯಾ, ಏನ್ ಮಾಡ್ತಿದ್ಯಾ, ಏನು ಕೇಳಿಸ್ತಿಲ್ಲ ಮಾತಾಯಿ, ಸ್ವಲ್ಪ ಜೋರಾಗಿ ಮಾತಾಡು, ಪಿಚ್ಚಲ್ಲಿ ಆ ಸೌಂಡ್ ಅವನು ಸರ್ ಏನು ಕೇಳಿಸ್ತಿಲ್ಲ ಸರ್ ಅಂತ. ಸೊ ಅದಕ್ಕೋಸ್ಕರ ಒಂದೊಂದ್ಸತಿ ಜಾಸ್ತಿ ಟೇಕ್ ಆಗೋದು ನನ್ನ ವಾಯ್ಸ್ಗೋಸ್ಕರ. ಬಿಕಾಸ್ ಡಬ್ಬಿಂಗ್ ಮಾಡಿಲ್ಲ ಅಷ್ಟೇ, ಅಲ್ಲೇ ಸೊ ಅದೊಂದ್ ಸ್ವಲ್ಪ ಕೆಲಸ ಕಡಿಮೆ ಆಯ್ತು ಹಾಗಾದ್ರೆ. ಬಟ್ ಟು ವರ್ಕ್ ಆಸ್ ಅನ್ ಆಕ್ಟರ್ ಆನ್ ದ ಸೆಟ್ ಅಲ್ವಾ, ಅದು ತುಂಬಾ ಹೆಲ್ಪ್ ಆಯ್ತು ನಮ್ಗೆ. ಆಸ್ ಆಕ್ಟರ್ಸ್ ವಿ ಇಂಪ್ರೂವ್ಡ್ ಅಂತ ಅನ್ಸುತ್ತೆ. ಬಟ್ ನಿಮಗೆ ಡೆಬ್ಯೂ ಮಾಡಿದ್ದು ಆಕ್ಚುಲಿ ಡಬ್ಬಿಂಗ್ ಅಲ್ಲಿ ಇವಾಗ ಸ್ವಲ್ಪ ಅಂದ್ರೆ ಈ ಸಿನಿಮಾಗೆ ಅದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದ್ರೆ ನೀವೇ ಆಕ್ಟ್ ಮಾಡಿರೋ ಸಿನಿಮಾಗೆ ನೀವೇ ಡಬ್ ಮಾಡಿರ್ತಿದ್ರೆ ಅದೊಂದು ಬೇರೆ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ಆಕ್ಚುಲಿ ಅಂದ್ರೆ ತುಂಬಾ ನ್ಯಾಚುರಲ್ ಆಗಿ ಬರುತ್ತೆ ಒಂದು. ಆಮೇಲೆ ಬಟ್ ಒಂದು ಅಂದ್ರೆ ಆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಇರ್ತದೆ. ಅಂದ್ರೆ ಇಲ್ಲೇನೋ ತಗೋತೀನಿ ಅನ್ನೋ ಚಾನ್ಸ್ ಇರಲ್ಲ. ಸಿಂಗ್ಸ್ ಒಂದು ಪ್ರಾಬ್ಲಮ್ ಏನಂದ್ರೆ, ಇವಾಗ ನಾನು ತುಂಬಾ ಫಾಸ್ಟ್ ಆಗಿ ಮಾತಾಡ್ತೀನಿ, ಏನ್ ಮಾಡ್ತೀನಿ ಕೆಲವೊಂದು ಅಕ್ಷರ ಎಂಡಲ್ಲಿ ನುಂಗ್ಕೊಂಡ್ಬಿಡ್ತೀನಿ ನಾನು. ಅದು ಹಿಂಸೆ. ಇದು ಕರೆಕ್ಟ್ ಆಗಿರ್ಬೇಕು. ಡಬ್ಬಿಂಗ್ ಅಲ್ಲಿ ಏನೋ ಮ್ಯಾಚ್ ಮಾಡ್ಬೋದು, ಬಟ್ ಇಲ್ಲಿ ಆಗಲ್ಲ. ಅಂದ್ರೆ ವಾಯ್ಸು ಫುಲ್ ಕ್ಲಾರಿಟಿ ಇರಬೇಕು, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರಬಾರ್ದು, ಆಕ್ಟಿಂಗ್ ಕರೆಕ್ಟ್ ಆಗಿರ್ಬೇಕು, ಪ್ರತಿಯೊಬ್ಬರು ಆಕ್ಟಿಂಗ್, ನಾಟ್ ಜಸ್ಟ್ ಯಾರು ಒಂದ್ ನಾಯಿ ಬೊಗಳಿದ್ರೇನೋ ಮತ್ತೆ ರೀಟೇಕ್ ಹೋಗ್ತಾ ಇದ್ವಿ, ಶಾರ್ಟ್ ರೀಟೇಕ್ ಹೋಗೋದು. ಸೊ ಅದೊಂದು ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಹಿಡಿತು ಅನ್ಸುತ್ತೆ. ದಿಸ್ ಇಸ್ ಟೈಮ್ ಕನ್ಸ್ಯೂಮಿಂಗ್. ಸಿಂಗ್ ಸೌಂಡ್ ಅಲ್ವಾ, ಕ್ವಾಲಿಟಿ ಏನ್ ಬಂದಿದೆ, ಸಿಂಗ್ ಸೌಂಡ್ ಕ್ವಾಲಿಟಿ ಐ ಥಿಂಕ್ ಇಟ್ಸ್ ಒಂಥರ ಬೇರೆ ಲೆವೆಲ್, ನ್ಯಾಚುರಲ್ ಅನ್ಸುತ್ತೆ. ಅಂಡ್ ಅದೇ ಕನೆಕ್ಟ್ ಆಗೋದಕ್ಕೆ ಆಡಿಯನ್ಸ್ಗೆ ಇಟ್ಸ್ ಮೋರ್ ಯೂಸ್ಫುಲ್ ಅನ್ಸುತ್ತೆ ಸಿಂಗ್ ಸೌಂಡ್. ಈಗ ನಂಗೆ ಒಂದು ಪ್ರಶ್ನೆ, ಇದಕ್ಕೆ 3 ಜನ ಒಂದೊಂದ್ಸಲ ಉತ್ತರ ಕೊಡಿ. ಅಂದ್ರೆ ಧನಂಜಯ್ ಸರ್ ಜೊತೆಗೆ ನೀವೀಗ ವರ್ಕ್ಶಾಪ್ ಮಾಡಿದ್ರಿ, ಬಟ್ ಈಗ ಲೈಕ್ ಆನ್ ಸ್ಕ್ರೀನ್ ಅಂದ್ರೆ ನೀವು ಸೀನ್ ಮಾಡುವಾಗ ಆಕ್ಚುಲಿ ಇಲ್ಲಾದ್ರೂ ಒಂದ್ ಕಡೆ ವರ್ಕ್ಶಾಪ್ ಅಲ್ಲಿ ನೋಡದೇ ಇರೋದನ್ನ ಸಡನ್ ಆಗಿ ಎಲ್ಲೋ ಸರ್ಪ್ರೈಸ್ ಮಾಡಿದ್ ಉಂಟಾ? ಅವ್ರು ಏನೋ ಒಂದು ರಿಯಾಕ್ಷನ್ ಕೊಟ್ಟು ಅಥವಾ ಡೈಲಾಗ್ ಡೆಲಿವರಿಯಲ್ಲಿ ನಿಮ್ 3 ಜನಕ್ಕೂ, ಈಗ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಪೃಥ್ವಿ ಏನೋ ಸರ್ಪ್ರೈಸ್ ಆಗಿದ್ದು ನಾವು ವರ್ಕ್ಶಾಪ್ ಅಲ್ಲಿ ನೋಡಿರ್ಲಿಲ್ವಲ್ಲ? ವರ್ಕ್ಶಾಪ್ ಅಲ್ಲಿ ಮಾಡಿದ್ದಲ್ಲಿ ಅದು ಏನೂ ಅಲ್ಲ. ವರ್ಕ್ಶಾಪ್ ಅಲ್ಲಿ ಮಾಡಿದಲ್ಲಿ ಏನೂ ಅಲ್ಲ. ಅದು ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ವರ್ಕ್ಶಾಪ್ ಅಲ್ಲಿ ಮಾಡಿದಲ್ಲಿ ಬರುತ್ತೆ ಅಂತ ಬಿಟ್ರೆ ಅವ್ರದ ಎಕ್ಸಾಕ್ಟ್ಲಿ ಕ್ಯಾಮ್ರಾ ಇಟ್ಟು ಲೈಟ್ಸ್ ಇಟ್ಟು ಸೀನ್ ಎಕ್ಸ್ಪ್ಲೇನ್ ಈ ಸೀನ್ ಎಲ್ಲ ಸರ್ ಎಕ್ಸ್ಪ್ಲೇನ್ ಮಾಡಿ ಹೋದಾಗ ನಾವ್ ಇಲ್ಲಿ ಬಂದು ನಿಂತಾಗ ಅದ್ ಏನೋ ಒಂದು ಮ್ಯಾಜಿಕ್ ಮಾಡ್ಬಿಡ್ತಾರೆ ಅವರು.
ನಾನು ಅವಳು ತುಂಬಾ ಕಡೆ ಹೇಳಿದೀವಿ ಅಂದ್ರೆ ನಾವು ಸೀನ್ ಈ ಹೋಮ್ ಸೀನ್ ಮಾಡ್ಬೇಕಾರೆ ಧನಂಜಯ ಅಣ್ಣ ಆಗಿರ್ಬೋದು, ತಾರಮ್ಮ ಅವ್ರು ಆಕ್ಟ್ ಮಾಡ್ಬೇಕಾರೆ ನಮ್ ಪರ್ಫಾರ್ಮೆನ್ಸ್ ಹಂಗೆ ಜಾಸ್ತಿ ಆಗ್ಬಿಡ್ತಿದ್ವಿ, ನಾವು ಚೆನ್ನಾಗಿ ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಿದ್ವಿ. ಕರೆಕ್ಟ್. ಯಾಕಂದ್ರೆ ಅವ್ರು ತಗೊಳ್ಳೋ ರೀತಿ ನೋಡಿದಾಗ ನಮ್ಮಲ್ಲಿ ಅದು ಒಂದು ಎನರ್ಜಿ ಸ್ಟಾರ್ಟ್ ಆಗುತ್ತೆ, ಇನ್ಬಿಲ್ಟ್ ಆಗಿ. ಬಟ್ ಆದ್ರೆ ಪ್ರತಿ ಸಲ ಸರ್ಪ್ರೈಸ್ ಮಾಡಿದಾರೆ ಹೌದು, ಆನ್ ಸೀನ್ ಅಂದ್ರೆ ಹೋಗುವಾಗ ಕ್ಯಾಮ್ರಾದಲ್ಲಿ. ತಕ್ಷಣ ಅವ್ರು ಸರ್ಪ್ರೈಸ್ ಮಾಡಿದ್ಕಿಂತ ಅವ್ರ ಏನ್ ಕೊಡ್ತಾರೆ ಆಕ್ಟಿಂಗ್, ಅವ್ರ ಏನ್ ತೋರಿಸ್ತಾರಲ್ಲ, ನಮ್ ರಿಯಾಕ್ಷನ್ ನಾವ್ ಹಂಗ್ ಕೊಟ್ವಾ ಅಂತ ನಮ್ಗೆ ಸರ್ಪ್ರೈಸ್ ಆಗೋದು. ಓಕೆ, ನಮ್ ಪೊಟೆನ್ಶಿಯಲ್ ಇನ್ನು ಎನ್ಹಾನ್ಸ್ ಆಗೋದು ಅವ್ರ ಆಕ್ಟಿಂಗ್ ಮುಖಾಂತರ. ನನಗೆ ತುಂಬಾ ಇಷ್ಟ ಅಂದ್ರೆ ಧನಂಜಯ್ ಅವ್ರದ್ದು ತುಂಬಾ ನ್ಯಾಚುರಲ್, ಕೆಲವೊಂದು ತುಂಬಾ ನ್ಯಾಚುರಲ್ ಆಯ್ತು. ಟೇಬಲ್ ಇಂದ ಏನೋ ತಗೊಂಡು ಹೋದೆ, ಅಲ್ಲಿಂದ ನಡ್ಕೊಂಡು ಬಂದೆ ಅಂತ. ಅವನು ಕೆಲವೊಂದ್ಸರಿ ನಾವ್ ಆಕ್ಟ್ ಮಾಡಕ್ ಹೋಗ್ಬಿಡ್ತೀವಿ, ಅವ್ರು ತುಂಬಾ ನ್ಯಾಚುರಲ್ ಆಗಿ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ನಾನು ಇನ್ನೊಂದು ಕಲಿತೆ ಅಂದ್ರೆ, ನಾನು ಒಂದೊಂದ್ಸತಿ ಪ್ರತಿ ವರ್ಡ್ಗೂ ನನ್ಗೆ ಗೊತ್ತಿಲ್ದೇನೆ ಆಕ್ಟ್ ಮಾಡಕ್ ಶುರು ಮಾಡ್ತೀನಿ. ನನ್ನ ಮುಖ ಆಕ್ಟ್ ಮಾಡತ್ತೆ, ನನ್ನ ಐಬ್ರೋಸ್ ಆಕ್ಟ್ ಮಾಡುತ್ತೆ, ಕಣ್ಣು ಆಕ್ಟ್ ಮಾಡುತ್ತೆ. ಸೊ ಅವ್ರು ನಂಗೆ ಒಂದಿನ ಹೇಳ್ಕೊಟ್ರು, ಪ್ರತಿ ಲೈನ್ಗೂ ನೀನು ಆಕ್ಟ್ ಮಾಡಬೇಕು ಅಂತಿಲ್ಲ, ನೀನು ಒಂದು ಇಂಟೆನ್ಸ್ ಸೀನು ಜಸ್ಟ್ ಕಣ್ಣಲ್ಲೇ ಕನ್ವೆ ಮಾಡ್ಬೋದು. ಡೈಲಾಗ್ ಹೇಳ್ತಾ ಜಸ್ಟ್ ಒಂದು ಆ ಲುಕ್ನ ಹೋಲ್ಡ್ ಮಾಡಿಕೊಂಡು ಇನ್ನು ಡೆಲಿವರ್ ಮಾಡಿದ್ರೂ ಅದು ಸ್ಟ್ರಾಂಗ್ ಆಗಿ ಕನ್ವೆ ಆಗುತ್ತೆ ಆಡಿಯನ್ಸ್ಗೆ. ಸೊ ಅದನ್ನೆಲ್ಲ ಅದು ಅವ್ರು ಮಾಡಿ ತೋರಿಸಿದ್ರು ಸಹ ನಂಗೆ, ನೋಡಿ ಹಿಂಗೆ ಮಾಡ್ಬೋದಲ್ಲ ಅಂತ. ಅವಾಗ ಅವ್ರು ಮಾಡುವಾಗ ಹೌದಲ್ಲ ಥಟ್ ಅಂತ ಫೀಲ್ ಆಯ್ತದ. ಸೊ ಆ ಸೂಕ್ಷ್ಮತೆ ಎಲ್ಲ ನಾನು ಅವರಿಂದ ತುಂಬ ಕಲ್ತಿದ್ದೀನಿ. ನೀವು ಧನಂಜಯ ಅಣ್ಣ ಅಂದ್ರೆ ಅವರು ಒಂದು ಸೀನ್ ವರ್ಕ್ ಮಾಡ್ತಾ ಇದೀವಿ ಅಂದ್ರೆ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಡೆಫಿನೆಟ್ಲಿ ಅವ್ರು ಡಿಸ್ಕಸ್ ಮಾಡೋರು ನಮ್ ಜೊತೆ ಹಿಂಗೆ ಏನು ಅಂತ. ಬಟ್ ಮಾಂಟೇಜ್ ಶಾರ್ಟ್ಸ್ ಎಲ್ಲ ಇಟ್ ಯೂಸ್ ಟು ಗೋ ಇನ್ ಫನ್ ಆಗೇನೆ ಹೋಗ್ತೈತೆ, ವೆರಿ ನ್ಯಾಚುರಲ್ ಆಲ್. ಬಟ್ ಕೆಲವೊಂದು ಸೀರಿಯಸ್ ಸೀಕ್ವೆನ್ಸಸ್ ಎಲ್ಲ ಬಂದಾಗ ಎಷ್ಟೊಂದ್ಸಲ ಟೈಟ್ ಶಾರ್ಟ್ ಇರೋರು, ನನ್ನ ಮುಖಕ್ಕೆ ಏನಾದ್ರು ಟೈಟ್ ಶಾರ್ಟ್ ಇಡ್ತಾ ಇದಾರೆ ಅಂದ್ರೆ ಅಣ್ಣ ಯೂಸ್ ಟು ಆಕ್ಚುಲಿ ಸ್ಟ್ಯಾಂಡ್ ಅಂಡ್ ಗಿವ್ ದ ಪ್ರಾಂಪ್ಟ್ ಡೈಲಾಗ್ಸ್. ಸೊ ದಟ್ ವಾಸ್ ವೆರಿ ಸ್ವೀಟ್, ದಟ್ ವಾಸ್ ವೆರಿ ಸ್ವೀಟ್ ಆಫ್ ಹಿಮ್. ಪ್ರತಿ ಸೀನ್ಸ್ಗೂ ಅಷ್ಟೇ, ಅವಳದಾಗಿರ್ಬೋದು ನಂದಾಗಿರ್ಬೋದು, ಇವನ್ ತಾರಮ್ಮ ಅವ್ರದ್ದು ಯಾರ್ದಿದ್ರು ಹಿ ಯೂಸ್ ಟು ಕಮ್ ಬಂದು ಆ ಎಮೋಷನ್ ನನಗೆ ಬರಬೇಕು ಅಂತ ಅಟ್ಲೀಸ್ಟ್ ಅಲ್ಲೇ ಇರೋರು, ಅಟ್ಲೀಸ್ಟ್ ಅಲ್ಲೇ ಕುತ್ಕೊಂಡು ಎಷ್ಟು ಟೆಲ್ ದ ಡೈಲಾಗ್ಸ್ ಅಟ್ಲೀಸ್ಟ್ ಅವಾಗ ನಮ್ಗೆ ನ್ಯಾಚುರಲ್ ಆಗಿ ಬರುತ್ತೆ. ನಂಗೆ ಇನ್ನೂ ನೆನಪಿದೆ, ಇಳ್ದೆ ಇದನ್ನ ನಡೀತಿತ್ತೆ, ನಾವು ಕ್ಲೋಸ್ ಅಪ್ ಏನೋ ತೆಗಿತಾ ಇತ್ತು, ಯಾವ ನನಗೆ ನೆನಪಾಗ್ತಾ ಇಲ್ಲ ಎಲ್ಲಿ ಅಂತ. ಬಟ್ ಅಣ್ಣ ಯಾವ್ದೋ ಫೋನಲ್ಲಿ ಮಾತಾಡ್ತಾ ಇದ್ರು, ಕರೆಕ್ಟ್ ಔಟ್ ಕ್ಯೂ ಬಂದ ತಕ್ಷಣ ಫೋನ್ ಇನ್ಸ್ ಡೈಲಾಗ್ ಮತ್ತೆ ಫೋನ್. ಸೊ ಇಟ್ ವಾಸ್ ವೆರಿ ಸ್ವೀಟ್, ಸಖತ್ ಮಜಾ ಮಾಡಿದೀವಿ. ಅಂಡ್ ಧನಂಜಯ ಅಣ್ಣ ಆಸ್ ಅನ್ ಆಕ್ಟರ್, ಆಸ್ ಅ ಹ್ಯೂಮನ್, ನಂಗೆ ಎರಡೂ ಐ ಥಿಂಕ್ ಅವ್ರು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇರೋದಕ್ಕೇನೆ ಈಸ್ ಸಚ್ ಗುಡ್ ಹ್ಯೂಮನ್ ಅನ್ಸುತ್ತೆ. ಈಗ ಕೋಟಿ ಸಿನಿಮಾದ ಟ್ರೈಲರ್ ಪ್ರಕಾರ ಹೇಳೋದಾದ್ರೆ ಕಾನ್ಫ್ಲಿಕ್ಟ್ ಏನ್ ಅಥವಾ ಏನ್ ವಿಷಯನ ಇಲ್ಲಿ ಕಥಾವಸ್ತು ಅಂತ ತಗೊಂಡಿದ್ದಾರೆ, ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತೆ ತುಂಬಾ ನಮ್ಮೆಲ್ರಿಗೂ ಕನೆಕ್ಟ್ ಆಗೋ ರೀತಿ ಇದೆ. ಬಟ್ ನಿಮಗೆ ಅಂದ್ರೆ ಅಫ್ಕೋರ್ಸ್ ಅಂದ್ರೆ ಟ್ರೈಲರ್ ಅಲ್ಲಿ ಎಲ್ಲ ತೋರಿಸಿರಲ್ಲ, ಒಂದು 10% ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆನೂ ಇರ್ಬೋದು. ನಿಮಗೆ ಅಂದ್ರೆ ಆಸ್ ಅನ್ ಆಡಿಯನ್ಸ್ ಈ ಸಿನಿಮಾ ನಿಮಗೆ ಈಗ ಕಥೆ ಎಲ್ಲ ಗೊತ್ತು, ಆಸ್ ಅನ್ ಆಡಿಯನ್ಸ್ಗೆ ಬಹಳ ಲೈಕ್ ಸರ್ಪ್ರೈಸ್ ಆಗುವಂತಹ ಎಲಿಮೆಂಟ್ಸ್ ಅಥವಾ ಅವ್ರಿಗೆ ಒಂದು ರೀತಿ ಕಿಕ್ ಕೊಡುವಂತಹ ಎಲಿಮೆಂಟ್ಸ್ ಯಾವ್ದೆಲ್ಲ ಇರಬಹುದು ನಿಮ್ ಪ್ರಕಾರ ಅಂತ? ಎಲ್ಲರೂ ಮಾತಾಡೋದೇ ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆ. ಅಂದ್ರೆ ಅದು ತೆಗ್ದಿರೋ ರೀತಿ ಅಷ್ಟು ಗ್ರ್ಯಾಂಡ್ ಆಗಿ ತೆಗ್ದಿದೀವಿ, ಅಷ್ಟು ಚೆನ್ನಾಗಿ ತೆಗ್ದಿದೀವಿ. ಗ್ರ್ಯಾಂಡ್ ಅಂದ್ರೆ ನಾಟ್ ಇನ್ ದ ಏನೋ ಮಾನಿಟರಿ ಟರ್ಮ್ಸ್ ಬಗ್ಗೆ ಹೇಳ್ತಾ ಇಲ್ಲ, ಆಫ್ ಕೋರ್ಸ್ ಅದೂ ಇದೆ. ಬಟ್ ದ ಕ್ವಾಲಿಟಿ ಏನು ಇವರೆಲ್ಲ ಎಫರ್ಟ್ಸ್ ಹಾಕಿದಾರಲ್ಲ, ಸೊ ಅದ್ರ ಬಗ್ಗೆ ಡೆಫಿನೆಟ್ಲಿ ಐ ಆಮ್ ವೇಟಿಂಗ್ ಟು ಟಾಕ್ ಅಬೌಟ್ ದ ಕ್ಲೈಮ್ಯಾಕ್ಸ್ ಹೇಳ್ಬೋದು. ಲೈಕ್ ಕಣ್ಣಿಗೆ ಒಂಥರ ವಾವ್ ಅಂತ ಅನ್ಸ್ಬೇಕು ಮೂವಿ ನೋಡ್ಕೊಂಡು ಬಂದ ತಕ್ಷಣ. 11 ದಿನ ನಾವು ಶೂಟ್ ಮಾಡಿರೋದು ಹತ್ರ ಕ್ಲೈಮ್ಯಾಕ್ಸ್, 11 ದಿನ ಶೂಟ್ ಕ್ಲೈಮ್ಯಾಕ್ಸ್. ಕ್ರೇಜಿ ಆಗಿತ್ತು. ಅದ್ರ ಬಗ್ಗೆ ಮಾತಾಡ್ಬೇಕು, ಬಟ್ ಇವಾಗ ಮಾತಾಡಕ್ ಆಗಲ್ಲ. ಐ ಆಮ್ ಶೋರ್ ಸಿನಿಮಾ ರಿಲೀಸ್ ಆದ್ಮೇಲೆ ಬರೀ ಅದ್ರ ಬಗ್ಗೆನೇ ಮಾತಾಡ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನಾನು. ಇವಾಗ ಏನ್ ಇಷ್ಟೊತ್ತು ಈ ಇಂಟರ್ವ್ಯೂಸ್ ಅಲ್ಲಿ ಏನೇನ್ ಹೇಳಿದೀನಿ ಅದನ್ನೆಲ್ಲ ಬಿಟ್ಟು ಏನು ಕ್ಲೈಮ್ಯಾಕ್ಸ್ ಮಾಡಿದಾರೆ ಅಂತ ಅವ್ರು ಹೇಳ್ತಾರೆ, ನಾನು ಅದನ್ನ ನೋಡಿ ನನ್ನ ಪರ್ಸ್ಪೆಕ್ಟಿವ್ ನಾನು ಹೇಳ್ತೀನಿ. ಐ ಹ್ಯಾವ್ ಒನ್ ಅದರ್ ಪರ್ಸ್ಪೆಕ್ಟಿವ್. ಆಮೇಲೆ ನೀವು ಟ್ರೈಲರ್ ಅಲ್ಲಿ ಜಾತ್ರೆ ಪೋರ್ಷನ್ ಬರುತ್ತಲ್ಲ, ಅದು ಅಷ್ಟೇ ಬ್ಯೂಟಿಫುಲ್, ನೆಕ್ಸ್ಟ್ ಲೆವೆಲ್. ಅದು ಇಮ್ಯಾಜಿನ್ ಮಾಡಕ್ಕಲ್ಲ, ಅಷ್ಟು ಜನ ಸೇರಿಸಿ ಆ ರೇಂಜಿಗೆ ತೆಗ್ದಿರೋದು. ಅಯ್ಯೋ ಗ್ರೇಟ್. ಸೆಟ್ ಹಾಕಿರೋದು ಮಂಗಳೂರಿಗೆ ಹೋಗಿದ್ದಲ್ಲ ಅದಾಗಾದ್ರೆ ಸೆಟ್ ಹಾಕಿ ಮೈಸೂರಲ್ಲಿ, ಮೈಸೂರು ಬೆಂಗಳೂರು ಅಷ್ಟೇ, ಮೈಸೂರು ಬೆಂಗಳೂರು ಅಷ್ಟೇ ಶೂಟ್. ಹುಲಿ ಕುಣಿತ ಬರುತ್ತಲ್ಲಿ, ಸುಮಾರು ಸಾಕಷ್ಟು ಬೇರೆ ಬೇರೆ ಆತರ ಸೀಕ್ವೆನ್ಸಸ್ ಎಲ್ಲ ಇದೆ. ಇದು ಮ್ಯಾಜಿಕ್ ಸಿಟಿ ಅಲ್ವಾ, ಜನತಾ ಸಿಟಿ ಅಂತ. ಸೊ ಮಂಗಳೂರಿಂದನೇ ಕರ್ಸಿದ್ದು ಅವತ್ತು. ಆಲ್ಮೋಸ್ಟ್ 1,000 ಜನ ಇದ್ರು ಅಂತ. ಸೊ ತುಂಬಾ ದೊಡ್ಡ ಸೆಟ್ ಅಂಡ್ ಒಂಥರ ಗ್ರ್ಯಾಂಡ್ನೆಸ್, ಸಂಭ್ರಮ ನೋಡಕ್ಕೇನೆ ಒಂಥರ ಖುಷಿ ಆಗುತ್ತೆ. ನಿಜವಾದ ಹಬ್ಬನೇ ಮಾಡಿದ್ರು ಆಕ್ಚುಲಿ ಅಷ್ಟೇ. ಮೈಸೂರವ್ರಿಗೆ ಮಜಾ ಹಬ್ಬನೇ ಆಯ್ತು. ಆ ಕ್ವಶನ್ ಬಗ್ಗೆ ಮತ್ತೆ ಮಾತಾಡೋಣ ಇವಾಗ ಜಾಸ್ತಿ.
ಓಕೆ ನೆಕ್ಸ್ಟ್ ಸಕ್ಸಸ್ ಮೀಟ್ಗೂ ಮತ್ತೆ ಇಂಟರ್ವ್ಯೂ ಮಾಡಿ ಅದ್ರ ಬಗ್ಗೆನೇ ಮಾತಾಡೋಣ. ಅದ್ರ ಬಗ್ಗೆ ತುಂಬಾ ಮಾತಾಡೋದಿದೆ. ಅವ್ರು ಹುಷಾರಿದ್ದಾರೆ, ಅವ್ರಿಗೆ ಗೊತ್ತಾಗಿರುತ್ತೆ. ಮಾತಾಡ್ತೀನಿ ಗ್ಯಾರಂಟಿ. ಇನ್ನು ಆಕ್ಚುಲಿ ಈಗ ನಿಮ್ 3 ಜನಕ್ಕೂ ಇನ್ ಟರ್ಮ್ಸ್ ಆಫ್ ಅಂದ್ರೆ ಸ್ಕೇಲ್ ವೈಸ್ ಆಗಿರ್ಬೋದು ಅಥವಾ ಗ್ರ್ಯಾಂಡ್ಯೂರ್ ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂಸ್ ಅದ್ರ ಪ್ರಕಾರ ನೋಡೋದಾದ್ರೆ ಇನ್ ಟರ್ಮ್ಸ್ ಆಫ್ ಬಜೆಟ್ ಇದು ದೊಡ್ಡ ಸಿನಿಮಾ ಹೌದಾ ಇಲ್ಲಿ ತನಕ ನಿಮ್ಮ ಕರಿಯರ್? ಡೆಫಿನೆಟ್ಲಿ ಜಿಯೋ ಸ್ಟುಡಿಯೋಸ್ ಅವರ ಫಸ್ಟ್ ಕನ್ನಡ ಸಿನಿಮಾ, ಅದು ನಾವು ಟು ಬಿ ಅ ಪಾರ್ಟ್ ಆಫ್. ಮೀಟ್ ಆಗಿದ್ದೀರಾ? ಜ್ಯೋತಿ ದೇಶಪಾಂಡೆ ಮೀಟ್ ಆಗಿದ್ದೀರಾ? ಇಲ್ಲ. ಜ್ಯೋತಿ ದೇಶಪಾಂಡೆ ಮೀಟ್ ಆಗಿದ್ದೀರಾ? ಇಲ್ಲ. ಪ್ರೊಡ್ಯೂಸರ್? ಹೌದು ಪ್ರೊಡ್ಯೂಸರ್, ಬಟ್ ಮೀಟ್ ಆಗಿಲ್ಲ ನಾವು. ಯಾ ಹೌದು ಅಂದ್ರೆ ಖಂಡಿತ ತುಂಬಾ ದೊಡ್ಡ ಸಿನಿಮಾ. ಒಂದ್ ದೊಡ್ಡ ಪ್ರೊಡಕ್ಷನ್ ಇದ್ರೆ ಸಿನಿಮಾ ಕ್ವಾಲಿಟಿನೂ ಅಷ್ಟ್ ಚೆನ್ನಾಗಿ ಮೂಡ್ ಬರುತ್ತೆ. ಅದ್ ನಂಗೆ ಟ್ರೇಲರ್ ನೋಡಿದಾಗ ಜುಮ್ ಅಂತು, ಯಪ್ಪ ನಾವ್ ಹಿಂಗಲ್ಲೇ ಶೂಟ್ ಮಾಡಿದ್ವಾ, ಇಷ್ಟು ರಿಚ್ ಆಗಿ ಕಾಣ್ತಿತ್ತ ಅಂತ. ಮಾನಿಟರ್ ಅಲ್ಲಿ ಯಾವತ್ತೂ ಹೋಗ್ಬಿಟ್ಟು ನೋಡ್ತಿರ್ಲಿಲ್ಲ ನಾವು. ಸೊ ಅಥವಾ ನೋಡಿದಾಗ ಸ್ಕ್ರೀನ್ ಅಲ್ಲಿ, ದೊಡ್ಡ ಸ್ಕ್ರೀನ್ ಅಲ್ಲಿ ತುಂಬಾ ಖುಷಿ ಆಯ್ತು. ಸೊ ಒಂದು ಎಕ್ಸ್ಪೀರಿಯನ್ಸೇ ಅದು ಅಂತ ಅನ್ಬೋದು. ಬಿಕಾಸ್ ನಮ್ಗಲ್ಲಿ ತನುಜ ಆಗ್ಲಿ, ಮೋಕ್ಷ ಆಗ್ಲಿ, ಪೃಥ್ವಿ ಆಗ್ಲಿ ಕಾಣಿಸಿಲ್ಲ. ಇಟ್ ವಾಸ್ ಆಲ್ ದ ಕ್ಯಾರೆಕ್ಟರ್ಸ್ ಆಫ್ ಕೋಟಿ ಅಂಡ್ ಕೋಟಿಯ ಜಗತ್ತಿನಲ್ಲಿ ಯಾರ್ಯಾರು ಇರ್ತಾರೆ ಅಲ್ವಾ, ಕ್ಯಾರೆಕ್ಟರ್ಸ್ ಆಗಿ ಕಾಣಿಸ್ಕೊಂಡ್ವಿ. ಸೊ ಆ ಥರ ನಮ್ಮನ್ನು ಪೋರ್ಟ್ರೇ ಮಾಡಿರೋದಕ್ಕೆ ಪರಮ್ ಸರ್ಗೆ ಪ್ರೊಡಕ್ಷನ್ ವೈಸು ತುಂಬಾ ಚೆನ್ನಾಗಿ, ನನ್ನ ಏನು ತೊಂದರೆ ಇಲ್ಲದೆ ಆರಾಮಾಗಿ ರಾಣಿ ರಾಜ ತರ ನೋಡ್ಕೊಂಡಿದ್ದಾರೆ ನಮ್ಮನ್ನೇ. ಸೊ ಲೈಕ್ ಈ ತರ ಎಲ್ಲ ಆಪರ್ಚುನಿಟಿ ತುಂಬಾ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಬ್ರ್ಯಾಟ್ ಆಗ್ಬಿಟ್ಟಿದೆ. ಈ ಪ್ರಮೋಷನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪರಮ್ ಸರ್ ಅಂದ್ರೆ ಎಲ್ರಿಗೂ ಫೋನ್ ಮಾಡಿ ವಿಶ್ ಮಾಡಿದಾಗ ಚೆನ್ನಾಗಿ ಬಂದಿದೆ ಅಂತ ಅವಾಗ ಹೇಳ್ತಿದ್ರು, ಪೃಥ್ವಿ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ, ಇನ್ನೇನು ಪ್ರಮೋಷನ್ ಸ್ಟಾರ್ಟ್ ಮಾಡೋಣ, ಚೆನ್ನಾಗಿ ಮಾಡೋಣ, ಅದನ್ನು ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡ್ವಲ್ಲಪ್ಪ ಅಂತ. ಸರ್ ಚೆನ್ನಾಗಲ್ಲ, ತುಂಬಾ ಲಕ್ಸುರಿಯಸ್ ಆಗಿ ನೋಡ್ಕೊಂಡ್ರೆ ಅಂತಂದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಂದ್ರೆ ಇಡೀ ಪ್ರೊಡಕ್ಷನ್ ಅಂದ್ರೆ ಆ ಟೀಮ್ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಾವು. ಪ್ರತಿಯೊಂದು ಅಂದ್ರೆ ನಮಗೆ ಇಂಥದ್ ಬೇಕು ಇಂಥದ್ದು ಇಲ್ಲ ಅಂತ ಹೇಳಂಗೆ ಇಲ್ಲ, ಎಲ್ಲ ಅಂದ್ರೆ ನಮಗೆ ಏನ್ ಬೇಕೋ ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ. ಜಸ್ಟ್ ಫಿಸಿಕಲಿ ಐ ಥಿಂಕ್ ಮೆಂಟಲಿನೂ ಅವ್ರದ್ದು ಮಾರಲ್ ಸಪೋರ್ಟ್ ದಿ ಗೇವ್ ಅಲ್ಲ ಪ್ರತಿಯೊಬ್ರು. ಪರಮ್ ಸರ್, ಚಿತ್ರಶ್ರೀ ಮ್ಯಾಮು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ, ಅಂದ್ರೆ ಒಂದು ಫ್ರೆಂಡ್ಸ್, ಒಂದು ಫ್ಯಾಮಿಲಿ ಹೇಗಿರುತ್ತಲ್ಲ ವೈಲ್ ವಿ ವರ್ ಶೂಟಿಂಗ್, ತುಂಬಾ ಅದೊಂದು ಎಕ್ಸ್ಪೀರಿಯನ್ಸ್ ಏನೇ ಇಟ್ಸ್ ವೆರಿ ಮೆಮೊರೇಬಲ್ ಫಾರ್ ಮೀ ಅಟ್ ಲೀಸ್ಟ್, ಪ್ರತಿಯೊಬ್ಬರಿಗೂ. ಬಟ್ ನನಗೆ ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಒಂದು ಭಯ ಅಂತೂ ಖಂಡಿತ ಇತ್ತು ನನಗೆ, ಹೇಗಿರುತ್ತೆ. ಫಸ್ಟ್ ಶಾಟ್ ತೆಗಿಯೋರು ನಾನು ಆ್ಯಕ್ಚುಲಿ ನಂಬೇ ಇರಲಿಲ್ಲ, ನಾನು ಆ್ಯಕ್ಚುಲಿ ಕಾಸ್ಟಿಂಗ್ ಮಾಡಿದ್ದಾರೆ ನಂದು ಅಂತ. ಬಟ್ ಆಫ್ಟರ್ ದ ಫಸ್ಟ್ ಶಾಟ್ ವಿತ್ ಧನಂಜಯಣ್ಣ ಐ ಆಮ್ ಲೈಕ್ ಓಕೆ ದಿಸ್ ಇಸ್ ಫೈನಲಿ ಹ್ಯಾಪನಿಂಗ್. ಆ್ಯಂಡ್ ಅದು ಇಷ್ಟು ಒಳ್ಳೆ ಟೀಮ್ ಜೊತೆ ಸಿಕ್ಕಿರೋದು ನನ್ನ ಪುಣ್ಯನೇ. ಕರೆಕ್ಟ್. ಇನ್ನು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿರೋದು ಟ್ರೈಲರ್ ಮತ್ತೆ ಟೀಸರ್ ಅಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ನಬೀನ್ ಪೌಲ್. ಮತ್ತೆ ಹಾಡುಗಳು ಲೈಕ್ ಆಲ್ರೆಡಿ ಲೈಕ್ 2 ಸಾಂಗ್ ಹಿಟ್ ಆಗಿದೆ. ಮನ ಮನ ಮೊನ್ನೆ ರಿಲೀಸ್ ಆಗಿದೆ. ಮತ್ತೆ ಇನ್ನೊಂದು ಆಕ್ಚುಲಿ ಆ ಮಾತು ಸೋತುಗಿಂತ ಅವರು ಸಖಿಯೇ ಸಖಿ ಅಂತ ಇಟ್ಟಿದ್ರೆ ಆಕ್ಚುಲಿ ಇನ್ನೂ ಆಪ್ಟ್ ಆಗಿರೋದು. ನಾನು ಯೋಚನೆ ಮಾಡಿದ್ದೆ ಹುಡುಕುವಾಗ ಸಖಿಯೇ ಸಖಿ ಫ್ರಮ್ ಕೋಟಿ ಅಂತಾನೆ ಹುಡುಕ್ತಾ ಇದ್ದೀನಿ, ಬಟ್ ಮಾತು ಸೋತು ಅಂತ ಬರ್ತಾ ಇದೆ. ಅದೇ ಸೊ ಆ ಒಂದು ಸಾಂಗ್ಗಳು ಹಿಟ್ ಆಗಿರೋದು ಟ್ರೆಂಡ್ ಆಗಿದೆ. ಆಕ್ಚುಲಿ ರೀಲ್ಸ್ ಅಲ್ಲೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೇಗೆ ಅನ್ಸುತ್ತೆ ನಿಮ್ಗೆ ಅಂತ? ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ಇವಾಗ ಏನಾಗಿದೆ ಅಂದ್ರೆ ಒಂದ್ ಸಿನಿಮಾ ಹಿಟ್ ಆಗ್ಬೇಕಂದ್ರೆ ಜನರು ಸಾಂಗ್ಸ್ ಇಷ್ಟ ಆದ್ರೆ ಹೋಗ್ಬಿಟ್ಟು ಸಿನಿಮಾ ನೋಡ್ತಾರೆ ಥಿಯೇಟರ್ ಅಲ್ಲಿ. ಸೊ ಸಾಂಗ್ಸ್ ಹಿಟ್ ಆಗೋದು, ಜನರಿಗೆ ಇಷ್ಟ ಆಗೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ ಇವಾಗ. ಅಂಡ್ ವಿ ಆರ್ ವೆರಿ ಲಕ್ಕಿ ಇಂಥ ಒಂದು ವಾಸುಕಿ ವೈಭವ್ ಅವರು ಮತ್ತೆ ಯೋಗೇಶ್ ಭಟ್ ಅವರು, ಅರ್ಮಾನ್ ಮಲ್ಲಿಕ್ ಅವ್ರು ಹಾಡಿರೋದು. ಸೊ ಇಂಥ ಒಂದು ದೊಡ್ಡ ಸ್ಟಾರ್ ಬಳಗನೆ ಟು ಬಿ ಪಾರ್ಟ್ ಆಫ್ ದಿ ಸಿನಿಮಾ ಅಲ್ವಾ. ಆಬ್ವಿಯಸ್ಲಿ ಚೆನ್ನಾಗಿ ಬರಲೇಬೇಕು ಸಾಂಗ್ಸು. ಆ್ಯಂಡ್ ನಾನು ಫಸ್ಟ್ ದಿನ ಶೂಟ್ ಮಾಡ್ತಿದ್ದೆ ಮಾತು ಸೋತು ಸಖಿ ಸಖಿ. ನಾನು ಅವತ್ತು ಫಸ್ಟ್ ಟೈಮ್ ಕೇಳಿಸ್ಕೊಂಡಿದ್ದು ಸಾಂಗ್ನ. ಅದು ಒಂದ್ಸತಿ ಕೇಳಿಸ್ಕೊಂಡೆ. ಅದಾದ್ಮೇಲೆ ನನ್ಗೆ ನನ್ನ ತಲೆಯಲ್ಲಿ ಅದೇ ಗುಣಗ್ತಾ ಇದ್ದೀನಿ ವಿತೌಟ್ ಲಿರಿಕ್ಸ್, ಅಲ್ಲೇ ಅದು ಕುತ್ಕೊಂಡ್ಬಿಡ್ತಾ ಹಾಗೆ. ಸೊ ಅದು ಲೈಕ್ ಮ್ಯೂಸಿಕ್ ಅಷ್ಟು ಪವರ್ಫುಲ್ ಆಗಿದೆ. ಇಫ್ ದ ಮ್ಯೂಸಿಕ್ ಇಸ್ ಗುಡ್ ಅಂಡ್ ಇಸ್ ಪವರ್ಫುಲ್, ನಿಮ್ಗೆ ಬರೀ ಜಸ್ಟ್ ಒಂದ್ಸತಿ ಕೇಳಿಸ್ಕೊಂಡ್ರೆ ಸಾಕು, ಕನೆಕ್ಟ್ ಆಗುತ್ತೆ. ಬುಕ್ಕಲ್ಲಿ ಓಡ್ತಾ ಇರುತ್ತೆ ತಲೆಯಲ್ಲಿ. ನೀವು ಪರಮ್ ಸರ್ ಹೇಳೋದು ಕೇಳಿಸ್ಕೊಂಡಿರ್ಬೋದು ತುಂಬಾ ಸಲ. ಯೋಗರಾಜ್ ಸರ್ ರೇಗಿಸ್ತಾ ಇದ್ರಲ್ವಾ, ಏನೋ ವಾಸುಕಿಗೆ ಹೇಳ್ತಾ ಇದ್ದೆ ನಾನು ರಿಜೆಕ್ಟ್ ಆಗಿರೋ ಸಾಂಗ್ಸೇ ಕಾನ್ಸರ್ಟ್ ಮಾಡ್ಬೋದು. ಸೊ ಅಷ್ಟು ಎಫರ್ಟ್ಸ್ ಹಾಕಿದ್ದಾರೆ, ಅಷ್ಟು ವರ್ಕ್ ಆಗಿದೆ ಅದರ ಹಿಂದೆ. ಒಂದು 5 ಸಾಂಗ್ಸ್ ಏನಿದೆ ಅದನ್ನ ತರೋದಕ್ಕೆ ವಾಸುಕಿ ಅವರಾಗ್ಲಿ, ಯೋಗರಾಜ್ ಸರ್ ಆಗ್ಲಿ, ಪರಮ್ ಸರ್ ಅವ್ರ ಇನ್ಪುಟ್ಸ್ ಆಗ್ಲಿ, ಅಷ್ಟು ವರ್ಕ್ ಮಾಡಿರೋದಕ್ಕೆ ಅಷ್ಟು ಅದ್ಭುತವಾದ ಸಾಂಗ್ಸ್ ಬಂದಿದೆ. ತಮಾಷೆ ಮಾಡ್ತಿದ್ರು ಅವತ್ತು ರೇಡಿಯೋ ಇಂಟರ್ವ್ಯೂಲಿ. ಮತ್ತೆ ಪರಮ್ ಸರ್ ಸಾಂಗ್ ಬರೀತಿದ್ರೆ ನಾನ್ ಬರೀತಿಲ್ಲ, ಆ 200 ಸಾಂಗ್ಸ್ ಏನ್ ಬರ್ಸಿದ್ರೆ ನನ್ನ ಕೈಯಿಂದ ಅದ್ರಲ್ಲೇ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತೀನಿ. ಅವರು ನಿದ್ದೆ ಅವರು ನಿದ್ದೆ ಮಾಡಲ್ಲ, ಬೇರೆ ಯಾರು ನಿದ್ದೆ ಮಾಡಕ್ ಬಿಡಲ್ಲ. ಯೋಗರಾಜ್ ಭಟ್ ಅವ್ರದ್ದು ಅದೇ ಕಂಪ್ಲೇನು ನನಗೆ. ಈ ಆಲ್ಬಮ್ ಮಾಡೋ
ಪೂರ್ತಿ ಟೈಮಲ್ಲಿ ನಾನು ನಿದ್ದೆನೇ ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ರು. ಬಟ್ ಪ್ರಾಬ್ಲಿ ಅದಕ್ಕೇನೆ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನಮ್ಮ ಸಾಂಗ್ಸ್, ಪ್ರತಿಯೊಂದು ಸಾಂಗ್ ಆಗಲಿ, ನಾಟ್ ಜಸ್ಟ್ ಸಖೆ ಸಖೆ, ಮನ ಮನ, ಜನತಾ ಸಿಟಿ, ಪ್ರತಿಯೊಂದಕ್ಕೂ ಆ ಸಿನಿಮಾಗೆ ಹೋಲುವಂತ, ಸಿಚುವೇಶನ್ಗೆ ಹೋಲುವಂತ, ಅದು ಅನ್ನೆಸೆಸರಿ ಅಲ್ಲ. ಬೇಕಾಗಿರೋದನ್ನೇ ಆಯ್ಕೆ ಮಾಡಿ ತುಂಬಾ ಅದ್ಭುತವಾಗಿ ಒಂದು ಸಿನಿಮಾ ಆಲ್ಬಮ್ ಮೂಡ್ ಬಂದಿದೆ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಪ್ರತಿಯೊಂದು ಲಿರಿಕ್ಸು ಮೈಂಡ್ ಅಲ್ಲಿ ಬೇಗ ಕೂರ್ತವೆ. ಆ ಸಾಂಗ್ ಬೀಟ್ಸು ತುಂಬಾ ಮನ್ಸಲ್ಲಿ, ಅಂದ್ರೆ ಅದು ಗುನುಗ್ತೀವಿ ಆ ಟ್ಯೂನ್ ನ. ಅದು ವಾಸಿಕ ವೈಭವ್ ಅವ್ರದ್ದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯೋಗರಾಜ್ ಭಟ್ ನಮ್ಮ ಗುರುಗಳು ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅದೆಲ್ಲ ಎಲ್ಲ ಸೇರಿ ಅಷ್ಟು ಚೆನ್ನಾಗಿದೆ ಅಲ್ವಾ, ಬ್ಯೂಟಿಫುಲ್. ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇವಾಗೂ ನಮಗೆ ಅದೇ. ಇದು ಕೋಟಿ ಮನೋರಂಜನೆಯಲ್ಲಿ ನಾವೆಲ್ಲ ಅದೇ ಪ್ರತಿಯೊಬ್ಬರ ಎಂಟ್ರಿಗೂ ಎಕ್ಸಿಟ್ಗೂ ಅದೇ ಸಾಂಗ್ ಆಗ್ತಾ ಇದ್ರು. ಅಣ್ಣನೂ ಹೇಳ್ತಾ ಇದ್ರು ಅದು ಎಷ್ಟು ಚೆನ್ನಾಗಿ ಅದು ಹುಕ್ ಆಗ್ತಿದೆ ನನ್ನ ತಲೆಯಲ್ಲೇ. ಅದೇ ಪರಮ್ ಸರ್, ನೆಕ್ಸ್ಟ್ ಟೈಮ್ ಕೇಳ್ತೀನಿ ನಾನು, ಸರ್ ಪ್ಲೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡಿ ಸರ್ ಅದು ಮ್ಯೂಸಿಕ್, ಯೂಟ್ಯೂಬ್ ಅಲ್ಲಾದ್ರೂ ಬಿಡಿ ಸರ್ ಅಂತ. ಕೋಟಿ BGM ಅಂತ. BGMs ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ 3 ಜನಕ್ಕೂ ಕೂಡ ಕೋಟಿ ಹಲವು ಮೊದಲುಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಈ ಸಿನಿಮಾ ಮಾಡಿದ್ಮೇಲೆ ಅಫ್ಕೋರ್ಸ್ ಈಗ ಎಲ್ಲರ ಆಸ್ಪಿರೇಷನ್ ಒಂದು ಒಳ್ಳೆ ಜೀವನ ಕಟ್ಕೊಳ್ಬೇಕು ಅನ್ನೋದೇ ಆಗಿರುತ್ತೆ. ಅದಕ್ಕೆ ಹಣ ತುಂಬ ಮುಖ್ಯ. ಬಟ್ ಕೋಟಿ ಸಿನಿಮಾ ಮಾಡಿದ್ಮೇಲೆ ಆ ಕೋಟಿ ರೀಚ್ ಆಗೋದಕ್ಕೆ ನಿಮ್ಮಗಳ ಒಂದು ಏನು ಗೋಲ್ಸ್ ಯಾವ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ ನೀವು? ನಿಮ್ಮ ಯೋಚನಾ ಲಹರಿಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ, ಹೇಗೆ ಅಂತ? ಅಫ್ಕೋರ್ಸ್ ಈ ಸಿನಿಮಾ ಮೂಲಕ ಲಾಂಚ್ ಆಗ್ತಿದ್ದೀವಿ ಎಷ್ಟೊಂದು ಜನ, ಆ್ಯಂಡ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅದಂತೂ ಕಾನ್ಫಿಡೆನ್ಸ್ ಇಂದ ಹೇಳ್ತಿದ್ದೀವಿ. ಒಂದು ಸಣ್ಣ ರೀತಿಯ ಎಕ್ಸ್ಪೆಕ್ಟೇಷನು ಇದೆ ಆಡಿಯನ್ಸ್ ಕಡೆಯಿಂದ, ಬಂದು ನೋಡ್ತಾರೆ, ಇಷ್ಟಪಡ್ತಾರೆ ಅಂತ. ಈ ಸಿನಿಮಾ ಮೂಲಕ ಡೆಫಿನೆಟ್ಲಿ ಒಂದು ರಿಕಗ್ನಿಷನ್ ಸಿಗುತ್ತೆ ನಮ್ಮೆಲ್ಲರಿಗೂ, ಒಂದು ವೈಡರ್ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ನಮ್ಮ ಕನಸುಗಳು ಏನು ಕಟ್ಕೊಂಡು ಬಂದಿದ್ದೀವಿ ನಾವು, ಅದನ್ನ ಏನೋ ನನ್ಸ್ ಮಾಡ್ಕೊಳಕ್ಕೆ ಡಿಫ್ರೆಂಟ್ ರೋಲ್ ಮಾಡಬೇಕು ಅಂತ ನಂಗೊಂದು ಆಸೆ ಇದೆ. ಒಂದೇ ಥರ ಕಾಣಿಸ್ಕೊಬಾರ್ದು, ನನಗೆ ಪೀರಿಯಡ್ ಡ್ರಾಮಾಸ್ ಮಾಡಬೇಕು ಅಂತ ಇದೆ. ಸೊ ಆ ಥರ ಎಲ್ಲ ಒಂದು ಆಪರ್ಚುನಿಟಿ, ಒಂದು ವರ್ಸಟೈಲ್ ಆ್ಯಕ್ಟರ್ ಆಗಬೇಕು ಅಂತ ಇದೆ. ಸೊ ಐ ಹೋಪ್ ಈ ಸಿನಿಮಾ ಮೂಲಕ ಅದು ಈಡೇರಲಿ ಅಂತ ನಾನು ಕೇಳ್ಕೊತಿದ್ದೆ. ಆ ಮೂಲಕ ಕೋಟಿ ಸಂಪಾದನೆ ಮಾಡೋ ಥರ ಆಗಲಿ. ಸಂಪಾದನೆ ನೀವು ಸಿನಿಮಾ ಮಾಡಿ ನೀವು ಇಷ್ಟಪಟ್ಟು ಏನು ಮಾಡಿದ್ರು ಸಂಪಾದನೆ ಹುಡ್ಕೊಂಡ್ ಬರುತ್ತೆ. ಸಂಪಾದನೆ ಹಿಂದೆ ಯಾವತ್ತೂ ಹೋಗ್ಬಾರ್ದು. ಸೊ ಅದನ್ನ ನಂಬ್ತೀನಿ. ನಂಗೆ ಒಳ್ಳೆ ಆಪರ್ಚುನಿಟಿ ಬೇಕು. ನೀವು ಸಂಪಾದನೆ ಬೇಕು, ಒಳ್ಳೆ ಆಪರ್ಚುನಿಟಿ ಬೇಕು. ಸೊ ಯಾ, ಹೋಪ್ಫುಲಿ. ಪೃಥ್ವಿರಾಜ್, ನೀವು ಹೇಳಿ, ನಿಮ್ಗೆ ಆಕ್ಚುಲಿ ಕ್ವಶನ್ ಇನ್ವ್ಯಾಲಿಡ್ ಹೇಗೆ? ಅಂದ್ರೆ ಆಲ್ರೆಡಿ ನೀವು ಕೋಟೀಶ್ವರ. ಈಗ ನೀವು ನನ್ನೊಂದು ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಇವರೆಲ್ಲ ದೊಡ್ಡ ಕೂಡ ಇದು ಅಂತ. ನಿಜವಾಗ್ಲೂ ಏನಿಲ್ಲ ಸರ್, ನಾನು ನಿಜವಾಗ್ಲೂ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ನಾವು. ಎಲ್ಲ ಕಷ್ಟಪಟ್ಟು ದುಡ್ಡು ತಗೊಂಬಂದು ಇಲ್ಲಿ ಸಿನಿಮಾ ಮಾಡ್ತಿದ್ದೀನಿ ಅಷ್ಟೇ. ಬಟ್ ನನಗೆ ಅನ್ಸೋದು ಹೆಂಗೆ ಗೊತ್ತಾ, ಪೀಪಲ್ ಆ್ಯಂಡ್ ಮನಿ ಎರಡು ತುಂಬ ಇಂಟರ್ ರಿಲೇಟೆಡ್ ಅಂತ. ಈಗ ಕೆಲವ್ರು ಹೇಳ್ತಾರೆ, ಯಾವುದೇ ಸೋಷಿಯಲ್ ಮೀಡಿಯಾ ಅಂದರೆ ಇದು ಕೆಲವರು ಯಾರೇ ಸೊಸೈಟಿಯಲ್ಲಿ ದೊಡ್ಡವರಾಗಿರ್ಬೋದು, ನಾನು ದುಡ್ದಿರೋ ದುಡ್ಡು ಅಂತ. ಆ ದುಡ್ಡು ಯಾರು ಕೊಟ್ಟಿರೋದು? ಜನ ಕೊಟ್ಟಿರೋದಲ್ವಾ? ಹಾಂ, ಈಗ ನಾನು ಈ ಪ್ಯಾಂಟ್ ಮಾಡ್ತಿದ್ದೀನಿ, ನಾನು ಈ ಪ್ಯಾಂಟ್ ಮಾರಿ ದುಡ್ದಿರೋದು ಅಂದರೆ ಈ ಪ್ಯಾಂಟ್ ತೊಗೊಂಡಿರೋರು ಯಾರು? ಜನ ತೊಗೊಂಡು ಕೊಟ್ಟಿರೋದು. ಸೊ ಅದು ತುಂಬ ಇಂಟರ್ ರಿಲೇಟೆಡ್. ಸೊ ಈಗ ಸದ್ಯಕ್ಕೆ ನಾನು ದುಡ್ಡು ಸಂಪಾದನೆ ಮಾಡೋದಕ್ಕಿಂತ ಹೆಚ್ಚಾಗಿ ಜನ ಸಂಪಾದನೆ ಮಾಡಬೇಕು ಅಂತ. ಜನ ಸಂಪಾದನೆ ಮಾಡಿದ್ರೆ ದುಡ್ಡು ಬರುತ್ತೆ, ದುಡ್ಡು ಆಟೋಮೆಟಿಕ್ ಬರುತ್ತೆ, ಜನರೇ ಕೊಡೋ ದುಡ್ಡು. ಅಲ್ಲಿ ಹೆಂಗೆ ರಿಲೇಟೆಡ್ ಮಾಡು, ಈ ಹಾಕಿರೋ ಇಯರಿಂಗ್ಸ್ ಆಗಿರ್ಬೋದು, ಅವ್ನ ಕಂಪ್ನಿಯವ್ನು ಹೆಂಗೆ ದುಡ್ಡು ಮಾಡ್ದ, ನೀನು ತೊಗೊಂಡಿರೋದಕ್ಕೆ ದುಡ್ಡು ಮಾಡಿ. ನೀನು ಯಾರು? ಜನ ಅನ್ಕೊಂಡು ಅಯ್ಯೋ ತುಂಬ ದೊಡ್ಡ ಪಾಲಿಟಿಕ್ಸ್ಗೆ ಹೋಗ್ಬೋದು ನೀನು. ನೀನು ಅದ್ಭುತ ಕಲಾವಿದ, ನೀನು ಆಕ್ಟಿಂಗ್ ಮಾಡಿ ದೊಡ್ಡ ಹೀರೋ ಆಗ. ಸಿನಿಮಾ ಬಿಟ್ರೆ ಬೇರೆ. ತನುಜ್ ಅವ್ರು, ನೀವು ಹೇಳಬೇಕು. ನನಗೆ ಫಸ್ಟ್ ಆಫ್ ಆಲ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ನನಗೆ ಸಿಕ್ಕಿರೋದು, ನನ್ನ ಮೊದಲನೇ ಆಪರ್ಚುನಿಟಿ ಆ್ಯಂಡ್ ದ ಬಿಗ್ಗೆಸ್ಟ್ ಆಫ್ ಕೋರ್ಸ್. ಸೊ ನಾನು ಕೋಟಿ ಮಾಡ್ಬೇಕಾದ್ರೆ ಐ ಆಮ್ ಅ ಪರ್ಸನ್ ಲೈಕ್, ಮುಂದೆ ಏನಾಗುತ್ತೆ ಗೊತ್ತಿಲ್ಲ ನನಗೆ. ಅಟ್ ದ ಪ್ರೆಸೆಂಟ್ ನನಗೆ ಏನು ಅಂದರೆ, ಕೋಟಿ ಶುಡ್ ಸಿ ಸಕ್ಸಸ್, ನಾಟ್ ಜಸ್ಟ್ ಫಾರ್ ಮೀ. ಅಂದರೆ ಪ್ರತಿಯೊಬ್ಬರು, ಧನಂಜಯಣ್ಣ, ತಾರಮ್ಮ, ಮೋಕ್ಷಾಸ್ ಏನೋ ಅ ಬಿಗ್ ಹಿಟ್ ಫಾರ್ ಹರ್, ವಿಲ್ ಮೇಕ್ ಹರ್ ಕೆರಿಯರ್ ಆಲ್ಸೋ ಏನೋ ಇನ್ನೂ ಚೆನ್ನಾಗಿ ಶಿ ವಿಲ್ ಗ್ರೋ. ಇವನು ಅಷ್ಟೇ, ಪೃಥ್ವಿನೂ ಅಷ್ಟೇ. ಸೊ ಪ್ರತಿಯೊಬ್ಬರಿಗೂ ದೇರ್ ಆರ್ ಅದರ್ ಆಕ್ಟರ್ಸ್ ಆಲ್ಸೋ, ಅವ್ರದ್ದು ಇದು ಫಸ್ಟ್ ಫಿಲ್ಮ್ ಆ ಥರ ಎಲ್ಲ ಇದಾವೆ. ಪರಮ್ ಸರ್ ಫಸ್ಟ್ ಡೆಬ್ಯೂ, ಸೊ ಐ ವಾಂಟ್ ಹಿಮ್ ಟು ವಿನ್ ಆಲ್ಸೋ. ಸೊ ಆಸ್ ಅ ಹೋಲ್, when I was acting in Koti, ಜಿಯೋ ಸ್ಟುಡಿಯೋಸ್ಗೂ ಫಸ್ಟ್ ಕನ್ನಡ ಸಿನಿಮಾ. ಸೊ ನಾನು ಆಕ್ಟ್ ಮಾಡ್ಬೇಕಂದ್ರೆ ಇಟ್ ವಾಸ್ ಬೇಸಿಕಲಿ ಒಂದು ಸಿನಿಮಾ ಇಟ್ಟದ್ರೆ ಎಲ್ಲರಿಗೂ ಇರುತ್ತೆ. ಸೊ ನಾನು ಆಕ್ಟ್ ಮಾಡ್ಬೇಕಾದ್ರೆ ಇಟ್ ವಾಸ್ ನಾಟ್ ಲೈಕ್ ಇವಾಗ ನಾನು ಚೆನ್ನಾಗಿ ಆಕ್ಟ್ ಮಾಡಿದ್ರೆ ನನಗೆ ಮುಂದೆ ಸಿನಿಮಾ ಸಿಗುತ್ತೆ ಅಂತ ನಾನು ಮಾಡಿಲ್ಲ.
it was because I wanted this character to win or this particular film to win. So I think ಎಲ್ಲರದೂ ಅದೇ ಜೆನ್ಯೂನ್ ಕಾಂಟ್ರಿಬ್ಯೂಷನ್ಸ್ ಇರೋದ್ರಿಂದ ನಮ್ಮ ಸಿನಿಮಾಗೆ ಇದು ಸೂಪರ್ ಹಿಟ್ ಆಗಿ ಜನ ನೋಡಿದ್ರೆ ಆಪರ್ಚುನಿಟೀಸ್ ಐ ಥಿಂಕ್ ತಾನೇ ಹುಡ್ಕೊಂಬರುತ್ತೆ. ಬಿಕಾಸ್ ಈ ಆಪರ್ಚುನಿಟಿನೂ ನನಗೆ ಇದು ಹುಡ್ಕೊಂಬಂದಿದ್ದು ಅಂತ ನಾನು ನಂಬ್ತೀನಿ. ಇಫ್ ಐ ಡಿಸರ್ವ್ ಇಟ್ ಐ ವಿಲ್ ಡೆಫಿನೆಟ್ಲಿ ಗೆಟ್ ಇಟ್. ಸೊ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸ ಅಂತೂ ನಾನು ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಎಲ್ಲಾರ್ಗು ಹುಡ್ಕೊಂಬರ್ಲಿ ಆಪರ್ಚುನಿಟೀಸ್. ಆಮೇಲೆ ಅಣ್ಣ ಹೇಳಿದ್ರೆ ನೆನಪಿದೆ, ಪಾತ್ರಗಳು ನಾವು ಬೇಕು ಅಂತ ಆಸೆ ಪಟ್ಟು ಹಿಡಿಯಕ್ ಆಗಲ್ಲ, ಅದೇ ಹುಡ್ಕೊಂಡ್ ಬರ್ಬೇಕು ಅಂತ. ನಮ್ ಪ್ರಯತ್ನ ನಾವು ಮಾಡ್ತಾ ಇರ್ಬೇಕು, ಎಫರ್ಟ್ಸ್. ಪೈಜಾಮ ಹಾಕೊಂಡು ಪಜಾಮ ಹಾಕೊಂಡು ಜಡೆ ಹಾಕೊಂಡು ಅವ್ರಿಗೆ ಫಸ್ಟ್ ಹೇಳಿದ ಅನ್ಸುತ್ತೆ ನಾನು. ಇಲ್ಲ ಸ್ಟೇಜಲ್ಲಿ ಟೀಸರ್ ಲಾಂಚ್ ಸ್ಟೇಜಲ್ಲಿ ಮತ್ತೆ ಅದಕ್ಕಂತ ಆಪರ್ಚುನಿಟಿ ಬರುತ್ತೆ ಅನ್ಕೊಂಡು ನೀವು ಸುಮ್ಮನೆ ಕೂತಿರ್ಬೇಡಿ. ಕೀಪ್ ವರ್ಕಿಂಗ್ ಆನ್ ಇಟ್. ಲೈಕ್ ಆಪರ್ಚುನಿಟಿ ಬಂದ ತಕ್ಷಣ ಅದನ್ನ ಹೆಂಗೆ ಸೆರೆ ಇಟ್ಕೊಳ್ಳೋದು ಅಂತ ವಿ ಹ್ಯಾವ್ ಟು ಪ್ರಾಕ್ಟೀಸ್ ವಿತ್ ದಟ್. ಆನೆಸ್ಟಾಗಿ ಕೆಲಸ ಮಾಡಿ ಅಷ್ಟೇ ಒಳ್ಳೇದಾಗತ್ತೆ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಪರವಾಗಿಲ್ಲ. ಪೃಥ್ವಿ ಜೊತೆ ಇದು ನಂದು ಟೈಮಿಂಗ್ ಟ್ರೆಂಡಿಂಗ್ ರೀಲ್ಸ್ ಎಲ್ಲ ಅವರಿಂದಾನೆ ನಿಮಗೆ ಗೊತ್ತಾಗಿರೋದಾ ಹೇಗೆ? ಕಾಮಿಡಿ ಅಪ್ಪ ಅವನು ಎಷ್ಟು ಕಾಲ್ ಹೇಳ್ತಾನೆ ಗೊತ್ತಾ ನಂದು. ಇವಾಗ ನೀವು ಇಂಟರ್ವ್ಯೂ ಮಾಡ್ತಿದ್ದೀರ ಅಂತ ಅವ್ನು ಸುಮ್ಮನಿದ್ದಾನೆ. ಸೊ ನಾನು ಜೋಕ್ ಮಾಡೋದ್ಕಿಂತ ನಗೋದ್ ಜಾಸ್ತಿ ಎಂಜಾಯ್ ಮಾಡ್ತೀನಿ. ಸೊ ಇವನ್ ಜೊತೆ ಇದು ನಾನು ಅಲ್ಪ ಸ್ವಲ್ಪ ಒಂದ್ ಮಧ್ಯದಲ್ಲಿ ಡೈಲಾಗ್ ಇವಾಗ ಹೊಡೆದೆ. ನಗಾಡ್ಬೇಕು ನಾವೆಲ್ಲ. ಜೋಕ್ ಮಾಡಿದ್ರು ಅವರು, ನಗಾಡ್ಬಿಟ್ಟು ತೋರಿಸಿ. ನೀವ್ ನಗಿಸ್ತಾನೆ ಅಲ್ಲ ಅಲ್ಲ, ಅವ್ರ ಜೋಕ್ ನಾಪ್ಸಿ ಅವ್ರಿಗೆ, ಅವಾಗ ನಗ್ತಾರ ಅವ್ರು. ನಿನ್ನೆ ಆಡಿಯೋ ನೆನಪಿಸ್ಕೊಳ್ಳಿ, ನಿನ್ನೆ ಆಡಿಯೋ. ಸೌಂಡ್ ಇಲ್ವಾ? ಸೌಂಡ್ ಲೆಸ್ ಇದು. ನೀವು ಮೈಂಡ್ ನಿಮ್ದು ಹಾಳಾಗ್ಬಿಡತ್ತೆ ಅಂಜೋ. ಇನ್ನೂ ಜೋರಾಗಿ ಬಂದು ಅಲ್ಲ ಸರಿ ಮಾಡಕ್ಕೆ 10% ಅಷ್ಟೇ ಅವ್ರು ನಕ್ಕಿತ್ತು. ಬಟ್ ಶಿ ಹ್ಯಾಸ್ ಅ ವೆರಿ ಬ್ಯೂಟಿಫುಲ್ ಸ್ಮೈಲ್ ಅಂಡ್ ಲಾಫ್ಟರ್. ಲಾಫ್ ಅಂಡ್ ವಾಯ್ಸ್ ಏನಾದ್ರು ಚೆನ್ನಾಗಿದೆ, ಹಾಡು ಹೇಳಿಸ್ಬೋದು ಅಂತ ಒಂದು ಹೇಳಿ ಹೇಳಿ. ಇಲ್ಲ, ನನಗೆ ಆಕ್ಚುಲಿ ಕಾಫ್ ಆಗಿದೆ. ಓಕೆ, ಹೇಳಿ. ಮಾತು ಸೋತು ಸಾಂಗ್ ಹೇಳಿ. ಮಾತು ಸೋತು ನಂಗೆ ಪೂರ್ತಿ ಗೊತ್ತಿಲ್ಲ. ಆಮೇಲೆ ಮಿಸ್ಟೇಕ್ ಮಾಡಿದ್ರೆ ಹುಡ್ಕೊಂಬಂದು ಹೊಡಿತಾರೆ. ಅವ್ರು ಹೇಳ್ಕೊಡ್ತಾರೆ. ನೀವ್ ಹೇಳ್ಕೊಡಿ, ನಾನು ಹಾಡ್ತೀನಿ. ಯು ಟೆಲ್ ದ ಲಿರಿಕ್ಸ್, ಐ ವಿಲ್ ಸಿಂಗ್. ನನ್ನ ಹಾಡುವಲ್ಲ ಬಿಟ್ಟು ಎಂಡಿಂಗ್ ಅಲ್ಲಿ ನೆನಪಿದ್ಯಾ? ಕೊನೆಗೂ ಪದವೇ ಸಿಗದೆ ಸೋತೆ ನಾನು, ಸೋತೆ ಹಣೆಯ ಬೆವರು ನೂರು ಮಾತಾಡಿದೆ, ನೀನೇ ಹೇಳು ನನಗೆ ಏನಾಗಿದೆ. ನೈಸ್. ಇದು ನಾನು ಹಾಡ್ಬಿಟ್ಟೆ ಮರ್ತು. ಹೌದು, ನೈಸ್. ನಿಮ್ದ್ರಲ್ಲಿ ನಾವು ಸಿಂಗರ್ ಆಗೋಣ. ಎಸ್, ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ. ಸೊ ಕೋಟಿ ಸಿನಿಮಾ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀರಾ. ಸೊ ಪೃಥ್ವಿಯವರು ಪದವಿ ಪೂರ್ವದಿಂದ ತುಂಬಾ ದೊಡ್ಡ ಹುಡುಗಾಗಿ ಈಗ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸೊ ನಿಮಗೂ ಒಳ್ಳೇದಾಗ್ಲಿ ಮೂರು ಜನಕ್ಕೂ. ಸೊ ಒಳ್ಳೆ ರೀತಿಯಲ್ಲಿ ಯಾರಿಗೂ ಸುಳ್ಳು ಹೇಳಿದೆ, ಅನ್ಯಾಯ ಮಾಡದೆ, ಕೋಟಿ ಸಂಪಾದನೆ ಮಾಡೋ ತರ ಆಗ್ಲಿ ನಿಮ್ ಜೀವನದಲ್ಲೂ ಕೂಡ ಅಂತ ನಾನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ನಿಮ್ ಚಾನೆಲ್ಗೂ ಕೋಟಿ ಸಬ್ಸ್ಕ್ರೈಬರ್ಸ್ ಬರ್ಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಇದಿಷ್ಟು ಕೋಟಿ ಸಿನಿಮಾದ ಟೀಮ್ನ ಮಾತುಗಳು. ಸೊ ಈ ಸಿನಿಮಾ ಜೂನ್ 14ನೇ ತಾರೀಕು ನಿಮ್ಮ ಸಮೀಪದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾನ ತಪ್ಪದೆ ಚಿತ್ರಮಂದಿರದಲ್ಲೇ ನೋಡಿ. ಧನ್ಯವಾದಗಳು.